ಉಚಿತ ಒಂದು ಮಾಹಿತಿ ಶಿಬಿರಕ್ಕೆ, ಹೊಸ ವರ್ಷದ ಒಂದು ಶಿಬಿರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಶೇಷವಾಗಿರುವಂತಹ ಅತಿ ವಿಶೇಷವಾಗಿರುವಂತಹ ಈ ಸೆಷನ್ ತಗೊಳ್ಳಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆ ಆಗಿರುವಂತಹ ಇವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ, ಇಂಡಿಯನ್ ರೇಕಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ, ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ, ಲೈಫ್ ಕೋಚ್ ಆಗಿದ್ದಾರೆ, ಮತ್ತೆ ಇವರು ಬಿಸ್ನೆಸ್ ಕೋಚ್ ಕೂಡ ಆಗಿದ್ದಾರೆ. 18 ಕ್ಷೇತ್ರಗಳಲ್ಲಿ ಕೋಚ್ ಆಗಿ ವರ್ಕ್ ಮಾಡ್ತಿರುವಂತಹ ಮತ್ತು ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿ ಈ ಸಂಸ್ಥೆಯ ಮೂಲಕ ಸಾಕಷ್ಟು ಜನರಿಗೆ ಇವರು ವಿಶೇಷವಾಗಿರುವಂತಹ ಒಂದು ಸಾಮಾಜಿಕ ಸೇವೆಯನ್ನು ನಡೆಸ್ತಾ ಸಾಕಷ್ಟು ಕುಟುಂಬಗಳನ್ನ ಒಂದು ಮಾಡಿ, ಸೊ ಆ ನಿಟ್ಟಿನಲ್ಲಿ ಇವರು ಏನು ಅಂತ ಹೇಳಿದ್ರೆ ಸಮಾಜ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ 8 ವರ್ಷಗಳ ಕಾಲ ಹೆಚ್ಚು 12 ವರ್ಷಗಳ ಕಾಲ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಾರೆ. 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಧಾರ್ಮಿಕ ಮತ್ತು ಅನೇಕ ಕಾರ್ಯಕ್ರಮಗಳನ್ನ ಆಯೋಜಿಸ್ಕೊಂಡು ಬಂದಿದ್ದಾರೆ. ಇಂತಹ ವಿಶೇಷ ವ್ಯಕ್ತಿಯಾಗಿ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಗುರು ಮಾತೆಯಾಗಿ ನಾನು ಇವತ್ತಿನ ಸೆಷನ್ಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶ್ರೀದೇವಿ ಅಮ್ಮ, ನಿಮ್ಗೆ ಸ್ವಾಗತ, ಸುಸ್ವಾಗತ. ಹಾಗೆ ಇವತ್ತು ಸಾಕಷ್ಟು ಜನರು ಬೇರೆ ಬೇರೆ ಕಡೆಯಿಂದ ಎಲ್ಲ ಜಾಯಿನ್ ಆಗಿದ್ದೀರಿ, ಹೊಸಬ್ರು ಇದ್ದೀರಿ, ನಮ್ಮೆಲ್ಲ ಫಾಲೋವರ್ಸ್ ಕೂಡ ಇದ್ದೀರಿ, ಅಮ್ಮನ ಒಂದು ವಿದ್ಯಾರ್ಥಿಗಳೆಲ್ಲರೂ ಕೂಡ ಇದ್ದೀರಿ, ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದೀರಿ, ಮಾಸ್ಟರ್ಸ್ ಇದ್ದೀರಿ, ಪ್ರತಿಯೊಬ್ರು ಕೂಡ ಜಾಯಿನ್ ಆಗಿದ್ದೀರಿ. ಸುಮಾರು ಜನ ಕೋರ್ಸ್ ಮುಗ್ದ ಕೇಳ್ತಿದ್ರು ಮತ್ತೆ ಯಾವಾಗ ಕನೆಕ್ಟ್ ಆಗ್ಬೇಕು, ಅಮ್ಮನ ಯಾವಾಗ ನೋಡ್ಬೇಕು ಅಂತೇಳಿ ಸಾಕಷ್ಟು ಜನ ಲೈವ್ ಅಲ್ಲಿ ನೋಡ್ಬೇಕು ಅಮ್ಮನ ಅಂತ ಕಾಯ್ತಾ ಇದ್ರಿ. ಸೊ ಆ ಎಲ್ಲರ ಆತುರದಕ್ಕೆ ಇವತ್ತು ಈ ಹೊಸ ವರ್ಷದ ಏನು ಕೆಲವೇ ಅವರ್ಸ್ ಅಲ್ಲಿ ಹೊಸ ವರ್ಷ ಬರ್ತಾ ಇದೆ. ಈ ಹೊಸ ವರ್ಷದ ಪ್ರಯುಕ್ತ ನಿಮ್ಮೆಲ್ರಿಗೂ ಇವತ್ತು ಅಮ್ಮ ಏನ್ ಮಾಡ್ತಾ ಇದಾರೆ ಅಂದ್ರೆ ಸ್ಪೆಷಲ್ ಗಿಫ್ಟ್ ಆಗಿ ಏನು ಅಂತ ಹೇಳಿದ್ರೆ ಈ ಸೆಷನ್ ತಗೊಳ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಕೂಡ ಅಮ್ಮ ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. ಇದೇ ಸಂತೋಷದಲ್ಲಿ ಮತ್ತೊಮ್ಮೆ ನಾನು ಶ್ರೀದೇವಿ ಅಮ್ಮನ್ಗೆ ಸ್ವಾಗತವನ್ನು ಮಾಡ್ತಿದ್ದೀನಿ. ನಾವೆಲ್ಲರೂ ಕೂಡ ಒಂದು ನಮಸ್ಕಾರ ಮಾಡುವ ಮೂಲಕ ಶ್ರೀದೇವಿ ಅಮ್ಮನ್ಗೆ ಸ್ವಾಗತ ಮಾಡೋಣ. ಹೃದಯಾಂತರದಿಂದ ಶ್ರೀದೇವಿ ಅಮ್ಮ ನಿಮ್ಗೆ ಎಲ್ಲರ ಪರವಾಗಿ ಯಾರೆಲ್ಲ ಇದ್ದೀವಿ, ನಿಮ್ಮ ಫಾಲೋವರ್ಸ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನಿಮ್ಮ ಮಾರ್ಗದರ್ಶನದಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ನೀಡ್ತಿರುವಂತಹ ನಮ್ಮೆಲ್ಲರ ಹೃದಯಾಂತರದಿಂದ ನಿಮ್ಗೆ ಸ್ವಾಗತ, ಸುಸ್ವಾಗತ. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತ ನಮ್ಮ ಎಲ್ಲಾ ಮಾಸ್ಟರ್ಸ್ ಮತ್ತೆ ಗ್ರ್ಯಾಂಡ್ ಮಾಸ್ಟರ್ಸ್, ಹೊಸಬ್ರು ಮತ್ತೆ ಸೀನಿಯರ್ಸ್ ಪ್ರತಿಯೊಬ್ರು ಸಮೇತ, ಜೊತೆಗೆ ನಮ್ಮ ಟ್ರೈನರ್ಸ್ ಪ್ರತಿಯೊಬ್ರು ಆದಷ್ಟು ಹೆಚ್ಚಿನ ಒಂದ್ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ತಮ್ಮೆಲ್ಲರಿಗೂ ಸಮೇತ ಇನ್ನೊಂದು ಸಲ ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಶರಣಾರ್ಥಿ ಮತ್ತೆ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ, ಜೊತೆಗೆ ಶುಭಾಶಯಗಳು. ಸೊ ಎಲ್ಲರೂ ಆರಾಮಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಸೊ ನಾಳೆ ನಮ್ಮದು ಇವತ್ತು 12 ಗಂಟೆಯ ನಂತರ ಒಂದು ಹೊಸ ಫೀಲಿಂಗ್ ನ ಜೊತೆಗೆ ನಮ್ಗೆ ಕನೆಕ್ಟ್ ಆಗೋದಿದೆ. ಆ ಫೀಲಿಂಗ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಹೇಳಿ ಅನ್ಕೊಂಡಿನಿ. ಅದು ಯಾವುದು ಅಂದ್ರೆ ಹೊಸ ವರ್ಷ ಅನ್ನುವಂಥದ್ದು. ಸೊ ಹಾಗಾಗಿ ನಮ್ಮ ಋಗ್ವೇದದಲ್ಲಿ ಬರುತ್ತೆ, ಬೇಕಾದ್ರೆ ಸ್ವಲ್ಪ ನೀವು ನೋಟ್ ಮಾಡ್ಕೊಡ್ರಿ. ಋಗ್ವೇದ ಏನ್ ಹೇಳುತ್ತೆ ಅಂದ್ರ, ಜ್ಞಾನ ಎಲ್ಲಿಂದಾದರೂ ಹರಿದು ಬರಲಿ, ನೀನು ಅದನ್ನ ಸ್ವೀಕರಿಸುವಂತ. ಯಾವ ಕಡೆಯಿಂದಾದ್ರೂ ಬರ್ಲಿ ಜ್ಞಾನ, ಆದ್ರೆ ನೀನ್ ಅದನ್ನ ಸ್ವೀಕರಿಸು ಅನ್ನುವಂಥದ್ದು. ಹಾಗಾಗಿ ಯಾವಾಗ ನಮ್ಗೆ ಎಲ್ಲೋ ಒಂದು ಕಡೆ ಒಂದು ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಹೈ ಲೆವೆಲ್ ಅಲ್ಲಿ ಬರುವಂತ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಅಥವಾ ಇಡೀ ವಿಶ್ವವೆಲ್ಲ ಆ ಎನರ್ಜಿಯನ್ನ ಸ್ವೀಕಾರ ಮಾಡೋದಕ್ಕೆ ಅದು ತಯಾರಾಗಿದೆ ಅಂದ್ರ ಅದು ಎಲ್ಲೋ ಒಂದ್ ಕಡೆ ನಮ್ಗೆ ಒಳ್ಳೆ ಫಲವನ್ನೇ ಕೊಡುತ್ತೆ. ಹಾಗಾಗಿ ಇಡೀ ವಿಶ್ವವೆಲ್ಲ ಆಚರಿಸ್ತಾ ಇರುವಂತಹ ಹೊಸ ವರ್ಷ ಇದೆ ನೋಡ್ರಿ, ಅದು ನಮಗೂ ಸಮೇತ ಹೊಸತನ ತರ್ಲಿ, ನಿಮಗೂ ಸಮೇತ ಮಹಾ ಪರಿವರ್ತನೆ ತರ್ಲಿ ಅಂತ ಹೇಳಿ ಹೇಳ್ತಾ, ನಮ್ಮಲ್ಲಿ ಕೆಲವರಿಗೆ ಅನಿಸುತ್ತ, ಮೇಡಮ್ ನಮ್ದೆಲ್ಲ ಯುಗಾದಿಗಿರುತ್ತೇರಿ, ನಾನಂತೀನಿ ಒಳ್ಳೇದ್ ಮಾಡೋದಕ್ಕೆ ಯಾವ ಕಾಲ ಏನು, ಒಳ್ಳೇದ್ ಮಾಡೋಣ, ಏನಾಗುತ್ತೆ, ಮತ್ತೆ ಯುಗಾದಿಗೂ ಮಾಡೋಣ, ಮತ್ತೊಂದು ಇಂಥದ್ದೇ ಇನ್ನೊಂದು ಪ್ರೋಗ್ರಾಮ್ ಮಾಡ್ಲಕ್ ಬರ್ತದ. ಸೊ ಹಾಗಾಗಿ ನಮ್ಗೆ ಒಂದು ಒಳ್ಳೆಯ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿರುವಂತ ವಿಶ್ವಕ್ಕೆ ಒಂದು ಧನ್ಯವಾದವನ್ನ ಹೇಳ್ತಾ, ಇದೀಗ ನಾನು ನನ್ನ ಟಾಪಿಕ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಯಾರೆಲ್ಲರೂ ರೆಡಿ ಇದ್ದೀರಿ? ರೆಡಿ ಅಂತ ಬರೀಬೇಡ್ರಿ, ಈ ಸಲ ಹಿಂಗ್ ಮಾಡ್ರಿ, ಯಾಕಂದ್ರೆ ಇಡೀ ಚಾಟ್ ಬಾಕ್ಸ್ ಎಲ್ಲ ಫುಲ್ ಸ್ಟ್ರಕ್ ಆಗ್ಬಿಡುತ್ತೆ. ಸೊ ಎಲ್ಲಾರು ಸಮೇತ ನಮ್ಮ ವಿದ್ಯಾವತಿ ಮೇಡಮ್ ಕೂತಾರ, ಬಾ ಚೇಂಜ್ ಆಗ್ಬಿಟ್ರಲ್ಲ, ನಮ್ದು ಪ್ರಶಾಂತ್ ಸರ್ ಕಾಣ್ತಾ ಇದ್ದಾರೆ ನಂಗೆ.
ಓಕೆ ಓಕೆ ಎಸ್ ಎಸ್. ಬಹಳ ದಿನ ಆಗಿತ್ತು. ನಮ್ಮ ಸವಿತಾ, ಕುರ್ವತಿ, ಅನಿತಾ ಮ್ಯಾಮ್ ಎಲ್ಲಾರು ಬಂದಿದ್ರಿ. ಓಕೆ, ಸೊ ಬಹಳ ಖುಷಿ ಆಯ್ತು ನನ್ಗೆ. ಶೈಲಾ ಮ್ಯಾಮ್ ಇದ್ದಾರೆ, ನಮ್ಮ ಪ್ರಕಾಶ್ ಸರ್, ಸುಪ್ರಿಯಾ ಮ್ಯಾಮ್, ಅಚ್ಯುತ್ ಸರ್, ಎಲ್ಲಾರು ಪ್ರತಿಯೊಬ್ರು ಸಮೇತ ನೀವು ನನ್ಗೆ ಕಾಣ್ತಾ ಇದ್ದೀರಿ. ಹಾಗೆ ನಮ್ಮ ಮಂಜುಳಾ ಅಮ್ಮ ಸಮೇತ ಇದ್ದಾರೆ. ಈಗ ನನ್ ಸದ್ಯ ಪರಿಸ್ಥಿತಿ ಯಾರ್ದ ಹೆಸರು ಹೇಳ್ಬೇಕು ಯಾರ್ದು ಬಿಡ್ಬೇಕು ಆ ಸ್ಥಿತಿ ಬಂದಿದ್ದೀನ. ನಮ್ಮ ಗಿರೀಶ್ ಸರ್ ಸಮೇತ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಸಮೇತ ನೋಡಿ ಬಹಳಷ್ಟು ಖುಷಿ ಆಯ್ತು ನನ್ಗೆ. ಈ ಖುಷಿ ಹಾಗೆ ನಮ್ಮ ಎಲ್ಲಕ್ಕಿಂತ ದೊಡ್ಡ ನಮ್ ಶೇಖರ್ ಸರ್ ಬಂದಿದ್ದಾರೆ ಇವತ್ತ. ಸೊ ಅವರಿಗೂ ಸಮೇತ ಶರಣಾರ್ಥಿಯನ್ನ ಹೇಳ್ತಾ ಎಲ್ಲಾ ಸ್ಕ್ರೀನ್ ತೆಗಿತಾ ಇದ್ದೀನಿ. ಮತ್ತೆ ನಮ್ಮ ಸಹಸ್ರ ಮತ್ ಶೈಲಾ, ನಮ್ ಸ್ಕ್ರೀನ್ ಕಾರ್ಡ್ ಬರೋದೇ ಇಲ್ಲ, ನೀವು ಬರೋದೇ ಇಲ್ಲ, ಏನ್ ಮಾಡ್ಲಿ ನಾನು. ಫಸ್ಟ್ ಯಾರ್ ಜಾಯಿನ್ ಆಗ್ತೀರಿ ಅವ್ರು ಮಾತ್ರ ನಂಗೆ ಜಾಸ್ತಿ ಕಾಣಿಸೋದು, ಮತ್ತು ನಾನು ಪ್ರತಿಯೊಂದನ್ನ ಸಮೇತ ನೋಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಇನ್ನೊಂದು ಸಲ ಬಹಳ ಹೃದಯ ಪೂರ್ವಕವಾದ ಅಭಿನಂದನೆಗಳನ್ನ ಹೇಳ್ತಾ ಇದೀಗ ಒಂದಿಷ್ಟು ವಿಷಯದ ಕಡೆಗೆ ಹೋಗೋಣ. ಡೈರಿಯನ್ನ ಓಪನ್ ಮಾಡ್ರಿ. ನಾನ್ ಅನ್ಕೊಂಡಿನಿ ನಿಮ್ಮ ಹತ್ರ ಹೊಸ ಡೈರಿ ಇರ್ಬೋದಂತ. ಇಲ್ಲ ಅಂದ್ರ ಯಾವ್ದಿದೆ ಅದ್ರಲ್ಲೇ ಅದನ್ನ ಬರೆದುಕೊಡ್ರಿ. ಮತ್ತೆ ಆದಷ್ಟು ಪ್ರಯತ್ನ ಮಾಡ್ರಿ. ನಿಮ್ಮ ಹತ್ರ ಗ್ರ್ಯಾಂಡ್ ಮಾಸ್ಟರ್ಸ್ ಹತ್ರ ಅಂತೂ ಎಲ್ಲರ ಹತ್ರನು ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟು, ರೆಡ್ ಕಲರ್ ಸ್ಕೆಚ್ ಪೆನ್ ಇದ್ದೇ ಇರುತ್ತೆ. ಯಾರ್ಯಾರು ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ರಿ ಅಥವಾ ರೇಖಿಯಲ್ಲಿ. ಮತ್ತೆ ಯಾರು ಹೊಸಬ್ರಿದ್ರಿ, ನಿಮ್ಗೆ ಏನಾದ್ರೂ ಗೊತ್ತಾಗಿಲ್ಲ ಅಥವಾ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ನಿಮ್ಮ ಡೈರಿಯಲ್ಲಿ ಸರಿಯಾಗಿ ಬರ್ಕೊಂಡು ಆ ನಂತರ ಆಕ್ಟಿವಿಟಿ ಇದೆ ನೋಡ್ರಿ, ಅದನ್ನ ನಿಮ್ಮ ಡ್ರಾಯಿಂಗ್ ಶೀಟ್ ನಲ್ಲಿ ಬರೀರಿ ಅಂತ ಹೇಳಿ ಹೇಳ್ತಾ ಇದೀಗ ಮೊಟ್ಟ ಮೊದಲು ವಿಚಾರ ಮಾಡೋಣ. ಪ್ರತಿಯೊಬ್ಬರ ಜೀವನದಲ್ಲೂ ಸಮೇತ ನಮ್ಗೆ ಕ್ಯಾಶ್ ಬೇಕು. ಕ್ಯಾಶ್ ಅಂದ್ರೆ ಏನ್ ಗೊತ್ತಲ್ಲ, ಹಣ. ಯಾರ್ಯಾರಿಗ ಅನ್ಸುತ್ತೆ ಎಸ್ ಬೇಕಾಗುತ್ತೆ ಮೇಡಮ್, ಅದು ಇಲ್ಲ ಅಂದ್ರೆ ಇಲ್ಲ. ಮೊನ್ನೆ ಯಾರ್ಯಾರು ಟ್ರೈನಿಂಗ್ ಮಾಡಿರ ಅವ್ರಿಗಂತೂ ಗೊತ್ತೇ ಇದೆ ಅದ್ರ ಅವಶ್ಯಕತೆಗಿಂತ ಅನಿವಾರ್ಯ ಎಷ್ಟಿದೆ ಅಂತ. ಹಾಗಾದ್ರೆ ಈ ಒಂದು ಹೊಸ ವರ್ಷದಲ್ಲಿ ಅಂದ್ರೆ ನಾಳೆ ಬೆಳಗ್ಗೆಯಿಂದ 365 ದಿನಗಳ ಕಾಲ ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ ಹತ್ರ ಕ್ಯಾಶ್ ಬರ್ಬೇಕು ಅಂದ್ರ ಒಂದು ಟೆಕ್ನಿಕ್ ಅನ್ನ ನಿಮ್ಗೆ ಹೇಳ್ತೀನಿ. ಯಾರ್ಯಾರಿಗೆ ಅನಿಸ್ತಾ ಇದೆ ಮೇಡಮ್ ಬೇಕೇ ಬೇಕ್ರಿ, ಹಂಗ ಆಗೋದಿಲ್ಲ. ಹಾ, ಸೊ ಬರ್ಕೋರಿ. ಯಾರಿಗ್ ಕ್ಯಾಶ್ ಬೇಕು ನೋಡ್ರಿ, ನೀವು ಯಾವ್ದ್ರ ಮೇಲೆ ವರ್ಕ್ ಮಾಡ್ಬೇಕಂದ್ರೆ ಕಾಸ್ ಮೇಲೆ ವರ್ಕ್ ಮಾಡ್ಬೇಕು. ಯಾವ್ದ್ರ ಮೇಲೆ? ಕಾಸ್. ಕ್ಯಾಶ್ ಅಂತ ಬರೀ CASH. ಏನಾದ್ರೂ ಬೇಕು ಅಂದ್ರ KASH ಮೇಲೆ ವರ್ಕ್ ಮಾಡ್ಬೇಕು ನೀವು. CASH ಬೇಕು ಅಂದ್ರ KASH ಮೇಲೆ ವರ್ಕ್ ಮಾಡ್ಬೇಕು. ಈ ಒಂದು ಬರೀರಿ, ಕೆ ಬರ್ಕೋರಿ. ಒಂದ್ ಕೆ ಬರ್ದು ಮುಂದೆ ಬರೀರಿ ನಾಲೆಜ್. ಕೆ ಅಂದ್ರೆ ನಾಲೆಜ್. ನೀವು ಎಷ್ಟೆಷ್ಟು ಸರಸ್ವತಿಯನ್ನ ಒಲಿಸಿಕೊಳ್ಳುತ್ತೀರಿ ಅಷ್ಟಷ್ಟು ಲಕ್ಷ್ಮಿ ನಿಮ್ಗೆ ಅಟ್ರಾಕ್ಟ್ ಆಗ್ತಾರೆ. ಸಿಂಪಲ್ ಥಿಯರಿ ಇದು, ಯಾವಾಗ್ಲೂ ನೆನ್ಪಿಡ್ರಿ ಇದು ಮಾತು. ಮತ್ತೆ ಯೋಚನೆ ನಾನು ಇವತ್ತು ಸ್ವಲ್ಪ ನಿಮ್ಮ ಮೈಂಡ್ ಅನ್ನ ಟರ್ನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನೀವು ಇವತ್ತು ಎಷ್ಟು ಗಳಿಸ್ತಾ ಇದ್ದೀರಿ ಅಂದ್ರ ನಿಮಗೆ ಎಷ್ಟು ಜ್ಞಾನ ಇದೆ ಅಷ್ಟು ಮಾತ್ರ ನೀವು ಗಳಿಸ್ತಾ ಇದ್ದೀರಿ. ನೀವು ಮಂತ್ಲಿ 50,000 ನೀವು ಗಳಿಸ್ತಾ ಇದ್ದೀರಿ ಅಂದ್ರ ನಿಮ್ಮ ಜ್ಞಾನ 50,000 ನೀವು 1 ಲಕ್ಷ ಗಳಿಸ್ತಾ ಇದ್ದೀರಿ ಅಂದ್ರೆ ನಿಮ್ಮ ಜ್ಞಾನ 1 ಲಕ್ಷದಿದೆ. ನೀವು 5 ಲಕ್ಷ ಗಳಿಸ್ತಾ ಇದ್ದೀರಿ ಅಂದ್ರೆ ನಿಮ್ಮ ಜ್ಞಾನ 5 ಲಕ್ಷದಿದೆ. ನೀವು 10,000 ಗಳಿಸ್ತಾ ಇದ್ದೀರಿ ಅಂದ್ರ ದಯವಿಟ್ಟು ಬೇಜಾರ್ ಮಾಡ್ಕೊಳ್ಬೇಡ್ರಿ, ನಿಮ್ಮ ಜ್ಞಾನ ಅಲ್ಲೇ ಇದೆ. ಹಾಗಾದ್ರೆ ಈಗ ಅದನ್ನ ನೀವು ಹೆಚ್ಚು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರ ಸಂಪೂರ್ಣ ಡೆಪ್ತ್ ಆಗಿ ಆ ಜ್ಞಾನವನ್ನ ಪಡೆದುಕೊಳ್ಬೇಕು ನೀವು. ಇದು ಮೊದಲು ಮಾಡ್ಬೇಕಾಗಿರುವಂತ ಹೊಸ ವರ್ಷದ ಕೆಲಸ. ಎಲ್ಲರಿಗೂ ಅರ್ಥ ಆಗ್ತಾ ಇದೆನಾ? ಸಹಸ್ರ? ಹಾ, ಎಲ್ಲರಿಗೂ ಬಹಳ ಸಿಂಪಲ್ ಇದೆ, ಬಹಳ ಟಫ್ ಅಂತ ಏನಿಲ್ಲ, ಮತ್ತೆ ಈಸಿ ಇದೆ, ಮತ್ತೆ ಎಲ್ಲಾರು ಮಾಡ್ಬೇಕು. ನಿಮ್ಗೆ ಇದು ಬೇಕು ಅಂತ ತಿಳ್ಕೊರಿ. ಇದಂದ್ರೆ ಗೊತ್ತಾ, ಬೀದರ್ ಕಡೆ ನಮ್ದು ಹಿಂಗೆ ಹೇಳ್ತಾರೆ, ಇದು ಬೇಕಂದ್ರೆ ಇದ್ರ ಮೇಲೆ ಕೆಲಸ ಮಾಡ್ಬೇಕು. ಸೊ ಹಾಗಾಗಿ ಈಗ ಬರ್ಕೋರಿ, ಪರ್ ಡೇ ಪ್ರತಿ ದಿನಾನು 60 ನಿಮಿಷ ನೀವು ಲರ್ನಿಂಗ್ ಸಲುವಾಗಿ ಕೊಡ್ಬೇಕು. ಯಾವ್ದ್ರ ಸಲುವಾಗಿ? ನಾಲೆಜ್, ಜ್ಞಾನದ ಸಲುವಾಗಿ, ಲರ್ನಿಂಗ್, ಕಲಿಕೆಗಾಗಿ 60 ನಿಮಿಷ ನೀವು ಮೀಸಲಿಡ್ರಿ. ಇದು ಬಹಳ ದಿನ ಮಾಡ್ಬೇಡ್ರಿ, ಒಂದ್ 3 ತಿಂಗಳು ಮಾಡಿ ನೋಡ್ರಿ. 100 ಡೇಸ್ ನಿಮ್ಮೇಲೆ ನೀವು ಮಾಡ್ರಿ. ಆಮೇಲೆ ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ ಬೀದರ್ಗ್ ಬಂದ್ ಕೇಳ್ರಿ, ಆನ್ಲೈನ್ ದಾಗ ಕೇಳ್ರಿ, ಹೇಳಂಗಿಲ್ಲ ನಾ. ಬೀದರ್ಗ್ ಬಂದೇ ನಂಗೆ ಕ್ವಶನ್ ಮಾಡ್ಬೇಕು ನೀವೆಲ್ಲ. ಸೊ ಹಾಗಾಗಿ ಮೊದ್ಲು ಯಾವ್ದ್ರ ಮೇಲೆ ಕೆಲಸ ಮಾಡೋಣ? ನಾಲೆಜ್ ಮೇಲೆ, ಜ್ಞಾನದ ಮೇಲೆ. ಹಾಗಾದ್ರೆ ಅದು ಎಂಥ ಜ್ಞಾನವನ್ನ ನಮಗ್ ಬೇಕು ಅಂದ್ರ, ನಮಗೆ ಯಾವ ಕ್ಷೇತ್ರದಲ್ಲಿ ನ್ಯಾಯದಿಂದ, ನೆನ್ಪಿಡ್ರಿ, ನ್ಯಾಯದಿಂದ ಮತ್ತೆ ಭಾವದಿಂದ ಎಲ್ಲಿ ನಮ್ಗೆ ಗಳಿಕೆ ಸಾಧ್ಯ ಇದೆ ನೋಡ್ರಿ, ಆ ಜ್ಞಾನವನ್ನ ಪಡ್ಕೊಡ್ರಿ ನೀವು ಫಸ್ಟ್. ಅದು ಇಮಾನ್ದಾರಿ ಇರ್ಬೇಕು, ನೆನ್ಪಿಡ್ರಿ.
ಇಮಾನ್ದಾರಿ ಅಂದ್ರೆ ಗೊತ್ತಲ್ಲ? ಇಮಾನ್ದಾರಿ ಅಂದ್ರೆ ನ್ಯಾಯದಿಂದ, ಮತ್ತೊಂದು ಭಾವದಿಂದ ಇರ್ಬೇಕು. ಅಂದ್ರೆ ಎದುರಿನವರ ಮನಸ್ಸನ್ನ ನೋಯಿಸಿ ನಾವು ಗಳಿಸ್ತಾ ಇದ್ದೀನಿ ಅಂದ್ರೆ ಅದು ಏನು ಕೆಲ್ಸಕ್ಕೆ ಬರೋದಿಲ್ಲ. ನನ್ಗೆ ಆತ್ಮತೃಪ್ತಿ ಇರೋದಿಲ್ಲ. ದುಡ್ಡು ಬಾಳ್ ಬರ್ಬೋದು, ಒಳಗ್ ಹ್ಯಾಪಿನೆಸ್ ಅಂತ ಇರುತ್ತೆ ನೋಡ್ರಿ, ರಿಯಲ್ ಹ್ಯಾಪಿನೆಸ್ ಅದು ಆಗೋದಿಲ್ಲ. ಸೊ ಹಾಗಾಗಿ ನ್ಯಾಯದಿಂದ ಮತ್ತು ಭಾವದಿಂದ ನನಗೆ ಎಲ್ಲಿ ಬರೋದಕ್ಕೆ ಸಾಧ್ಯ ಇದೆ ನೋಡ್ರಿ, ಆ ಜ್ಞಾನವನ್ನ ಡೆಪ್ತ್ ಆಗಿ ತಗೊಳ್ರಿ, ಬಹಳ ಡೆಪ್ತ್ ಆಗಿ. ನಿಮ್ಗೆ ಗೊತ್ತಲ್ಲ, ಒಂದು ಸಂಶೋಧನೆ ಸೈನ್ಸ್ ನಲ್ಲಿ ಒಂದು ವಸ್ತುವನ್ನ ಬಹಳ ಬೃಹತ್ ಆಗಿರುವಂತ ಒಂದು ವಸ್ತುವನ್ನ ಬಹಳ ಸಣ್ಣದಾಗಿ ಕೊನೆಗೆ ಲಾಸ್ಟ್ ಬಂದಾಗ್ಲೂ ಸಮೇತ ಒಂದು ಅಣು ಬಂತು, ಆಟಮ್ ಬಂತು. ಎಲ್ಲಾ ವಿಜ್ಞಾನಿಗಳಿಗೆ ಅನಿಸ್ತು ಇದೇ ಲಾಸ್ಟ್ ಕಣ ಅಂತೀವಿ ನೋಡ್ರಿ. ಲಾಸ್ಟ್ ಇದೆ, ಈಗ ಇದ್ರಕ್ಕಿಂತ ಆಚೆಗೆ ಏನು ಇಲ್ಲ. ಆದ್ರ ಅದ್ರ ಒಳಗೂ ಸಮೇತ ಮತ್ತೆ 3 ವಸ್ತುಗಳನ್ನ ಗುರುತಿಸಿದ್ರು: ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಮತ್ತೆ ಸುತ್ತಾ ಇರುವಂತ ಎಲೆಕ್ಟ್ರಾನ್. ಆ ಅಣುದೊಳಗೆ ಸಣ್ಣದೊಂದು. ನೀವು ಆ ಕಡೆ ಫೋಕಸ್ ಮಾಡ್ಬೇಕು. ಅಷ್ಟು ಡೆಪ್ತ್ ಆಗಿ ನೀವ್ ಎಲ್ಲಿ ಹೋಗ್ತೀರಿ ನೋಡ್ರಿ, ಅಲ್ಲಿ ನಿಮ್ಗೆ ಸರಸ್ವತಿ ಏನ್ ಮಾಡ್ತಾಳಂದ್ರ ಲಕ್ಷ್ಮಿ ಕಡೆಗೆ ನಿಮ್ಗೆ ಕರ್ಕೊಂಡು ಹೋಗಿರ್ತಾಳ. ಎಲ್ಲಾರಿಗ್ ತಿಳಿತಾ? ಎಲ್ಲ ಅರ್ಥ ಆಗ್ತಾ ಇದಿಲ್ಲ ಎಲ್ಲರಿಗೆ? ಟಫ್ ಅನಿಸ್ತಾ ಇದೆ? ನಾನಂತೂ ಬಾಳ್ ಸರಳ ಮಾಡಿ ಹೇಳ್ತಾ ಇದ್ದೀನಿ ನಾನ್ ಅನ್ಕೊಂಡಿ. ಗೊತ್ತಿಲ್ಲ ನಿಮ್ಗೆ. ಸ್ವಲ್ಪ ಟಫ್ ಅನಿಸಿದ್ರು ನೀವು ಅರ್ಥ ಮಾಡ್ಕೊಂಡು ಮೊದ್ಲು ಯಾವ್ದ್ರ ಮೇಲೆ ಕೆಲಸ ಮಾಡೋಣ? ಲರ್ನಿಂಗ್ ಮೇಲೆ. ಎಷ್ಟು ಕೆಲಸ ಮಾಡೋಣ? ಒಂದ್ ಮಾತನ್ನ ನೀವೇ ನೆನ್ಪಿಡ್ರಿ, ಭೂಮಿಗೆ ಬಿದ್ದ ಬೀಜ ಮತ್ತು ಹೃದಯದಲ್ಲಿ ಹೋಗಿರುವಂತ ಅಕ್ಷರ ಇದೆ ನೋಡ್ರಿ, ಯಾವತ್ತೂ ನಾಶ ಆಗೋದಿಲ್ಲ. ಹಾಗಾಗಿ ನೀವೆಂಥ ಕಲಿಕೆಯನ್ನ ಕಲಿಬೇಕು ಅಂದ್ರೆ ಹೃದಯದ ಕಲಿಕೆ, ಭಾವದ ಕಲಿಕೆ. ಅದು ನಿಮ್ಮ ಬದುಕನ್ನ ಪರಿವರ್ತನೆ ಮಾಡುತ್ತೆ. ಹಾಗಾಗಿ ಮೊದಲು ಇದ್ರ ಮೇಲೆ ಕೆಲಸ ಮಾಡೋಣ. ಅದಾದ್ಮೇಲೆ ಸೆಕೆಂಡ್ ಬರ್ಕೋರಿ, ಆಕ್ಷನ್ ಮೇಲೆ ಕೆಲಸ ಮಾಡೋದಿದೆ. ನೀವು ಎಷ್ಟೆಷ್ಟು ಜೀವನದಲ್ಲಿ ಬಹಳ ವಿಚಾರ ಮಾಡ್ತಾ ಇರ್ತೀರಿ ನೋಡ್ರಿ, ಕ್ವಶನ್ ಮಾಡೋದು, ಡೌಟ್ ಮಾಡೋದು, ಅಲ್ಲಿ ಯಾವತ್ತೂ ಸಕ್ಸಸ್ ಆಗೋದಿಲ್ಲ. ಎಲ್ಲಿ ನಿಮ್ಗೆ ಸರಿ ಅನಿಸುತ್ತೆ ನೋಡ್ರಿ, ಅಲ್ಲಿ ನೀವು ಆಕ್ಷನ್ ತಗೊಳ್ಳೋದಕ್ಕೆ ರೆಡಿ ಇರ್ಬೇಕು. ಅಲ್ಲಿ ತೊಂದರೆ ಆಗ್ಬೋದು ನಿಮ್ಗೆ, ಅಲ್ಲಿ ಸಮಯದ ಅವಶ್ಯಕತೆ ಇರ್ಬೋದು, ಅಲ್ಲಿ ಏನೇನೋ ಬೇರೆ ಬೇರೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡೋದು ಇರುತ್ತೆ. ಆದ್ರೆ ಯಾವ ವ್ಯಕ್ತಿ ಆಕ್ಷನ್ ಟೇಕರ್ ಆಗಿರ್ತಾನೆ ನೋಡ್ರಿ, ಅವ್ನ್ ಸಕ್ಸಸ್ ಆಗಿರ್ತಾನೆ. ಇವರೆಲ್ಲ ಸ್ಟೋರಿ ಟೆಲ್ಲರ್ಗಳು ಇರ್ತಾರ ನೋಡ್ರಿ, ಅವ್ರು ಏನ್ ಸಕ್ಸಸ್ ಆಗೋದಿಲ್ಲ. ಕತೆ ಹೇಳಕ್ ಬಾಳ ಜನರಿಗೆ ಬರುತ್ತೆ. ನಾನಂತೂ ದೊಡ್ಡ ಕತೆವ ನನ್ನ ಹತ್ರ. ನೀವು ಬಂದ್ರೆ ನಿಮಗ್ ಬೀದರ್ ಸ್ಟೋರಿಗಳು ಹೇಳ್ತೀನಿ. ಸೊ ಹಾಗಾಗಿ ಯಾವಾಗ್ಲೂ ಜೀವನದಲ್ಲಿ ನಿಮಗೊಂದು ಅವಕಾಶ ಸಿಕ್ಕಿದೆ ಅಂತ ಯಾವಾಗ ನಿಮಗೆ ಫೀಲ್ ಆಗುತ್ತೆ ನೋಡ್ರಿ, ಅಲ್ಲಿ ನೀವೇನ್ ಮಾಡ್ಬೇಕು? 2ನೇ ಸ್ಟೆಪ್, ಆಕ್ಷನ್ ತಗೊಳ್ಳೋದಕ್ಕೆ ನಿಲ್ಬೇಕು. ಇಲ್ಲಿ ಯಾರು ಇದ್ದೀರಿ, ಏನೋ ಒಂದ್ ಮನೆ ತಗೋಬೇಕು ಅಥವಾ ಪ್ಲಾಟ್ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಿ. ಪ್ಲಾನರ್ಸ್ ಎಲ್ಲ ಕೈ ಹಿಂಗ್ ಮಾಡ್ರಿ. ಪ್ಲಾನ್ ನಿಮ್ದು ಡೈರಿ ಒಳಗೂ ಪ್ಲಾನ್ ಇದಿರ್ಬೇಕು, ಮೈಂಡಿನ ಒಳಗೂ ಪ್ಲಾನ್ ಇದೆ. ಇವ್ರಿಗೆ ಹೇಳಿನೂ ನೀವು ಪ್ಲಾನ್ ಮಾಡತ್ತೀರಿ. ಒಟ್ ಪ್ಲಾನ್ಗಳು ನಿಮ್ದು ಕಂಟಿನ್ಯೂ ಇದೆ. ನೀವ್ ಇದನ್ನ ಇಡೀ ಜೀವನ ಮಾಡಿದ್ರೆ ಆಗೋದಿಲ್ಲ. ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ನೀವು ಆಕ್ಷನ್ ತಗೊಳ್ಬೇಕಲ್ಲಿ. ಗೊತ್ತಾ? ಪ್ಲಾಟ್ ಎದ್ದು ನಿಮ್ ಮನಿಗ್ ಬರಂಗಿಲ್ಲ ಅದು. ನಡ್ರಿ ಜಯನಗರದಾಗ ಒಂದದ, ವಿಜಯನಗರದಾಗ ಒಂದದ, ನಡ್ರಿ ನಾವು ನಿಮ್ ಮನೆಗೆ ಬರ್ತೀವಿ ಹಂಗಾರ ಎಲ್ ಆಪ್ಷನ್ ಅದ? ನಮ್ಮಲ್ಲರ ಬರಂಗಿಲ್ಲ. ನಾವೇ ಅದ್ರ ಹತ್ರ ಹೋಗ್ಬೇಕು, ನಾವೇ ಅವ್ರನ್ನ ಹುಡುಕಾಟ ಮಾಡ್ಬೇಕು. ಅವ್ರು ಯಾರು ಮಾರಾಟ ಮಾಡ್ತಾರ, ನನ್ಗೂ ಅವ್ರಿಗೆ ಅಡ್ಜಸ್ಟ್ ಅದನ್ನ ಇಲ್ಲ. ಪ್ರತಿಯೊಂದನ್ನ ಸಮೇತ ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತೆ ಅಂದ್ರ, ಯಾವ ವ್ಯಕ್ತಿ ಆಕ್ಷನ್ ತಗೊಳ್ತಾನ ಅವನು ಸಫಲ ಆಗ್ತಾನ. ಹಾಗಾಗಿ 2ನೇ ಕೆಲಸ ಏನ್ ಮಾಡೋಣ? ಈ ಹೊಸ ವರ್ಷದಲ್ಲಿ ಏನ್ ಮಾಡ್ಬೇಕಂತ ಯೋಚನೆ ಮಾಡಿರಿ ಮಕ್ಕಳೇ, ಮೊದ್ಲು ಆಕ್ಷನ್ ತಗೊಳಕಲಿ. ಮೇಡಮ್ ಅದು ಮಾಡ್ಲಿಕ್ಕೆ 10 ಲಕ್ಷ ಬೇಕ್ರಿ, ನಿಂದಿರ್ರಿ, ಏನಾಗೋದಿಲ್ಲ. ಯೂನಿವರ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ, ವಿಶ್ವಾಸ ಮಾಡ್ರಿ ನೀವು. ಅರೆ ಯಾರ್ದು 1 ಕೋಟಿ ರೂಪಾಯಿ ಕೆಲಸ ಆಗ್ಲತ್ತವ, ನಮ್ದು 10 ಲಕ್ಷದ ಆಗೋದಿಲ್ಲ. ನನ್ಗ್ರ ಹಂಗ ಅನ್ಸಂಗಿಲ್ಲ. ಡೌಟ್ ಇದೆ ನಿಮ್ಮೇಲೆ ನಿಮ್ಗೆ? ಇಲ್ಲ. 1 ಕೋಟಿ ರೂಪಾಯಿ ಕೆಲಸ ಆಗ್ತಾ ಇವೆ ಕೆಲವ್ರದು, 10 ಕೋಟಿ, 1000 ಕೋಟಿ, 100 ಕೋಟಿ, ಅವ್ರದೆಲ್ಲ ಆಗ್ಲತ್ತವ. ನಮ್ದು ಆಗೋದಿಲ್ಲ. ಒಂದ್ ಸಣ್ಣದಿಷ್ಟು 30-40 ಪ್ಲಾಟ್ ಇಂದು 100% ಆಗುತ್ತೆ. ನಮ್ದು ಯಾಕೆ ಕೆಲಸ ಆಗೋದಿಲ್ಲ, ಯಾಕೆ ನಮ್ದು ಡಿಲೇ ಆಗುತ್ತೆ ಅಂದ್ರ ನಾವು ಹಿಮ್ಮತ್ ಹಚ್ಚಂಗಿಲ್ಲ, ಧೈರ್ಯ ಮಾಡಂಗಿಲ್ಲ, ಆಕ್ಷನ್ ತಗೊಳ್ಳೋದಿಲ್ಲ, ಡೌಟ್ ಮಾಡೋದ್ರಾಗೆ ಹೋಗಿರ್ತೀವಿ. ಆಮೇಲೆ ಐಡಿಯಾಗಳನ್ನ ಕೇಳ್ತೀವಿ. ಯಾರಿಗ ಅದ್ರ ಬಗ್ಗೆ ಗೊತ್ತೇ ಇಲ್ಲ ನೋಡ್ರಿ, ಅವ್ರಿಗೆ ಐಡಿಯಾ ಕೇಳ್ತೀರಿ, ಏನ್ ಮಾಡ್ಬೇಕ್ರಿ ಅವ್ರ ಏನು ಹೇಳೋದಿಲ್ಲ ನಿಮ್ಗೆ. ಹಾಗಾಗಿ ನೆನ್ಪಿಡ್ರಿ, ಯಾವಾಗಾದ್ರೂ ನೀವು ಯಾರನ್ನಾದ್ರೂ ಕೇಳ್ತೀರಿ ಅಂದ್ರ ಎಕ್ಸ್ಪರ್ಟ್ ಗಳಿಗೆ ಮಾತ್ರ ಕೇಳೋದಕ್ಕೆ ಶುರು ಮಾಡ್ರಿ. ಬರ್ಕೋರಿ, ಎಕ್ಸ್ಪರ್ಟ್ ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕು.
ಈಗ ನಾನಿದ್ದೀನಿ ನೋಡ್ರಿ, ನಾನು ಈ ಫೀಲ್ಡ್ ನಾಗ ಬೆಸ್ಟ್ ಇದ್ದೀನಿ. ಈ ಫೀಲ್ಡ್ ನಿಂಗೆ ಏನು ಕೇಳ್ರಿ ನಾನು ಎಲ್ಲಾ ಹೇಳ್ತೀನಿ. ನನ್ಗೆ ಗೇಮ್ಸ್ ಬಗ್ಗೆ ಕೇಳ್ರಿ ನೀವು, ಮೇಡಮ್ ಖೋ ಖೋ ಹೆಂಗ್ ಆಡ್ಬೇಕ್ರಿ, ಕಬಡ್ಡಿ ಹೆಂಗ್ ಆಡ್ಬೇಕ್ರಿ ಅಂದ್ರೆ ನಾನ್ ಅಂತೀನಿ ಆಡೇ ಬೇಡ್ರಿ ಅಂತೀನಿ. ಆಡ್ಬೇಡ್ರಿ, ಸುಮ್ಮನೆ ಐರನ್ ಬಾಳ ಐರನ್ ಅದಂತೀನಿ. ಯಾಕಂದ್ರೆ ನಾನು ಆಡೋದೇ ಇಲ್ಲ, ನಂಗೆ ಗೊತ್ತಿಲ್ಲ ಅದು. ನಾವ್ ಐಡಿಯಾ ಎಂತವ್ರಿಗೆ ಕೇಳ್ತೀವಿ ಅಂದ್ರ ಫೀಲ್ಡಿಗೆ ಇಳಿಯಂಗಿಲ್ಲ ಮನುಷ್ಯ, ಅವನಿಗೆ ಹೋಗಿ ಐಡಿಯಾ ಕೇಳ್ತೀವಿ, ಅಲ್ಲಿ ಅಡ್ವರ್ಟ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಆಕ್ಷನ್ ತಗೊಳ್ಳೋಕ್ಕಿಂತ ಮುಂಚೆ ನೀವು ಎಕ್ಸ್ಪರ್ಟ್ ಗಳನ್ನ ಅಂದ್ರೆ ಅದರಲ್ಲಿ ಸಾಧಿಸಿರುವಂತ ವ್ಯಕ್ತಿಯ ಗೈಡೆನ್ಸ್ ಅನ್ನ ತಗೊಂಡು ನೀವೇನಾದ್ರೂ ಮುಂದೆ ಹೋಗಿರಿ ಅಂದ್ರ 100% ಸಕ್ಸಸ್ ಆಗ್ತೀರಿ. ಹಾಗಾಗಿ ಒಂದನೇದು ಜ್ಞಾನ, ಎರಡನೇದು ಕ್ರಿಯೆ. ಕ್ರಿಯೆ ಅಂದ್ರೆ ಕಾರ್ಯದಲ್ಲಿ ಬರ್ಬೇಕು. ಮೂರನೇದು ಬರ್ಕೋರಿ, ನೀವು ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡ್ಬೇಕು. ಎಸ್ ಅಂದ್ರೆ ಸ್ಕಿಲ್, ನಿಮ್ಮ ಕೌಶಲ್ಯದ ಮೇಲೆ ಕೆಲಸ ಮಾಡಿ. ಕೌಶಲ್ಯ. ಕೌಶಲ್ಯ. ಒಂದು ನಿಮಿಷ ಎಲ್ಲರಿಗೂ ಯಾವ್ದ್ರ ಮೇಲೆ ಕೆಲಸ ಮಾಡೋಣ? ಕೌಶಲ್ಯ. 300 ಕ್ಲೋಸ್ ಆಯ್ತು ನಮ್ದು. ಹಾ, ಸೊ ಬಹಳಷ್ಟು ಸಲ ಏನಾಗುತ್ತೆ ಅಂದ್ರ ನಿಮ್ಗೆ ಜ್ಞಾನನೂ ಇರುತ್ತೆ, ಆಕ್ಷನ್ ತಗೊಳಕ್ಕೂ ನೀವು ತಯಾರಾಗಿರ್ತೀರಿ. ಆದ್ರೆ ಪ್ರೆಸೆಂಟ್ ಅಂದ್ರೆ ಈಗ ಸದ್ಯಕ್ಕೆ ವರ್ತಮಾನ ಕಾಲದಲ್ಲಿ ಅದ್ರಲ್ಲಿ ಯಾವ ಹೊಸ ಸ್ಕಿಲ್ ಅನ್ನ ನೀವು ಅಳವಡಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ನೀವು ಹಿಂದಿಂದೆ 1947 ಯಾವುದೋ ಒಂದು ಜ್ಞಾನವನ್ನ ತಗೊಂಡು ಆಕ್ಷನ್ ಆಗೋದಕ್ಕೆ ಮಾಡಿದ್ರಿ ಅಂದ್ರೆ ಅಲ್ಲಿ ಸಕ್ಸಸ್ ಆಗೋದು ಕಷ್ಟ ಇದೆ. ಹಾಗಾಗಿ ನೀವು ನಿಮ್ಮ ಸ್ಕಿಲ್ಸ್ ಮೇಲೆ ಕೆಲಸ ಮಾಡ್ಬೇಕು, ಅದನ್ನ ಡೆವಲಪ್ ಮಾಡ್ಬೇಕು. ನಿಮ್ಗೆ ಗೊತ್ತಿರಲಿ, ಜಗತ್ತಲ್ಲಿ ಎಲ್ಲಾ ಸ್ಕಿಲ್ಸ್ ಗಳಿಗೂ ವ್ಯಾಲ್ಯೂ ಇದೆ. ನಿಮ್ಗೆ ಗೊತ್ತಾ ಇನ್ನೊಂದು ಬಹಳ ಸಹಜ, ನಿಮಗ್ ಬಹಳ ಯಾರಿಗೂ ಚಂದ ನಿಮ್ಮಷ್ಟು ಚಂದ ನಿದ್ದೆ ಬರೋದಿಲ್ಲ ಅಂದ್ರ ನಿಮಗ್ ನಿದ್ದೆಯಲ್ಲಿ ಎಷ್ಟು ಎಕ್ಸ್ಪರ್ಟ್ ಇದ್ದೀರಿ, ಎಷ್ಟು ಸ್ಕಿಲ್ ಅದ ಅಂದ್ರ ನೀವು ಕಣ್ಣು ಮುಚ್ಚರ್ ನಿದ್ದೆ ಬರ್ತದಂದ್ರೆ ನೀವು ಟ್ರೈನರ್ ಆಗ್ತೀರಿ. ಸ್ಲೀಪ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ಬೋದು ನೀವು, ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ ಕಣ್ಣು ಮುಚ್ಚರ್ ನಿದ್ದೆ ಹೆಂಗ್ ಮಾಡ್ಬೇಕಂತ. ಇದಿಷ್ಟ ಯಾರಿಗೂ ಗೊತ್ತಿಲ್ಲ. ಯಾರ್ಯಾರಂತವ್ರು ಇದ್ದೀರಿ ಹಿಂಗ್ ಕಣ್ಣು ಮುಚ್ಚಿದ್ರೆ ನಿದ್ದೆ ಬಂದ್ರೆ ದೇವ್ರಾಣೆ ನೀವು ಟ್ರೈನರ್ ಆಗಿರ್ತೀರಿ. ಅದು ಸ್ಲೀಪ್ ಮ್ಯಾನೇಜ್ಮೆಂಟ್ ಮೇಲೆ. ನಿದ್ದೆ ಹೆಂಗ್ ಮಾಡ್ಬೇಕಂತ ನಿಮ್ಮಟ್ ಬೆಸ್ಟ್ ಯಾರಿಗ್ ಗೊತ್ತಿಲ್ಲ, ಉಳ್ದವ್ರೆಲ್ಲ ಒದ್ದಾಡ್ಲತ್ತಾರ. ಗೊತ್ತಾಯ್ತು ನಿಮ್ಗ? ಹಾ, ಹಾಗಾಗಿ ನಿಮಗ್ ಮಾಡ್ಲಿಕ್ ಬರ್ಬೇಕು ನೋಡ್ರಿ. ನೀವು ಅಲ್ಲ, ನಿಮ್ಗ್ ಗೊತ್ತಾಗ್ಬೇಕು, ಆ ಸ್ಕಿಲ್ ನಿಮ್ ಹತ್ರ ಇರ್ಬೇಕು. ಈಗ ನಂದು ಹಂಗೆ ಅದ, ನಾವ್ ಕಣ್ ಮುಚ್ಚಿದ್ರೆ ನೀವ್ ಇಲ್ಲಿ ಕೂಡ್ತಾರೆ ಇಲ್ಲೇ ನಿದ್ದೆ ಮಾಡ್ತೀನಿ ನಾ. ಅಷ್ಟು ಈಸಿಯಾಗಿ ಸರಳವಾಗಿ ಸಹಜವಾಗಿ ನಂಗೆ ನಿದ್ದೆ ಬರುತ್ತೆ. ರೀಸನ್ ಏನು ಅಂದ್ರೆ ಬಹಳ ಸಲ ಯೋಗ ನಿದ್ರೆ ಇದೆ ನೋಡ್ರಿ, ಆ ಟೆಕ್ನಿಕ್ ನಂಗೆ ಗೊತ್ತಿದೆ, ಹಿಂಗ್ ಮಾಡ್ಬೇಕು. ಸೊ ಹಾಗಾಗಿ ನಿಮ್ಗೆ ಏನ್ ಬರುತ್ತೆ ನೋಡ್ರಿ ಅದ್ರ ಮೇಲೆ ಇನ್ನೂ ಡೆಪ್ತ್ ಆಗಿ ಏನಾದ್ರೂ ಹೋದ್ರೆ 100% ನೀವು ಸಕ್ಸಸ್ ಆಯ್ತು. ಹೊಸ ವರ್ಷದ ಐಡಿಯಾ ಕೊಡ್ತಾ ಇದ್ದೀನಿ ನಿಮ್ಗೆ. ಅದ್ರ ನಂತರ ಕೊನೆಗೆ ಬರ್ಕೋರಿ, ಲಾಸ್ಟ್ ನಿಮ್ಮ ಹ್ಯಾಬಿಟ್ಸ್ ಮೇಲೆ ವರ್ಕ್ ಮಾಡ್ಬೇಕು ನೀವು. ನೀವು ಈ ಹಿಂದಿನ ಹ್ಯಾಬಿಟ್ಸ್ ಗಳನ್ನೇ ಇಟ್ಕೊಂಡು ನಾನು ಸಕ್ಸಸ್ ಆಯ್ತೀನಿ ಅಂತ ಹೋದ್ರೆ ದೇವ್ರಾಣೆ ಆಗೋದಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣದಿಂದ ರಾತ್ರಿಯ ಕೊನೆ ನಿದ್ದೆ ತನಕನೂ ಇಡೀ ದಿನದಲ್ಲಿ ನೀವು ಈ ಹಿಂದೆ ಏನ್ ಮಾಡ್ತಾ ಇದ್ದೀರಿ ನೋಡ್ರಿ, ಅದು ಸಂಪೂರ್ಣ ನಿಮ್ದು ಬದಲಾಗ್ಬೇಕು. ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಹ್ಯಾಬಿಟ್ಸ್ ಗಳ ಮೇಲೆ, ಹವ್ಯಾಸಗಳ ಮೇಲೆ ನೀವು ಕೆಲಸ ಮಾಡಿ. ಮತ್ತೆ ಒಂದ್ ಮಾತನ್ನ ಹೇಳ್ತೀನಿ, ಸಕ್ಸಸ್ಫುಲ್ ಜನ ಇರ್ಲಿ ಅಥವಾ ಅನ್ಸಕ್ಸಸ್ಫುಲ್ ಇರ್ಲಿ, ಇಬ್ರು ಇರ್ಲಿ, ಯಾರು ಬೇಕಾದ್ರು, ಪ್ರತಿಯೊಬ್ಬರಿಗೂ ಸಮೇತ ಈ ಯೂನಿವರ್ಸ್ 24 hours ಅಲ್ಲಿ ಸಮಯ ನೀಡಿದೆ. ಯಾರಿಗಾದ್ರೂ ಏನಾದ್ರೂ ಹೆಚ್ಚು ನೀಡಿದೆ ಅಂತ ಹೇಳ್ರಿ. ಶ್ರೀದೇವಿ ಹೂಗಾರ್ ಬಹಳ ಹೆಚ್ಚು ಎಲ್ಲಾ ಸಮಯ ನೀಡಿ ನಿಮಗ್ ಮಾತ್ರ ಏನಾದ್ರೂ ಅನ್ಯಾಯ ಆಗಿದೆ ಅಂತ ಹಿಂಗೇನಾದ್ರೂ ಫೀಲ್ ಇದೆನಾ? ಇಲ್ಲ. ಇಲ್ಲ ಟಾಟಾ ಬಿರ್ಲಾ ಅಂಬಾನಿ ಅದಾನಿಗೆಲ್ಲ ಒಂದಿನ ಅಂದ್ರೆ 48 ತಾಸು ಅದ, ನಮಗ್ ಮಾತ್ರ 24 ಮಾಡಿ ದೇವ್ರು ಹಿಂಗ್ ಅನ್ಯಾಯ ಮಾಡಿ, ಹಂಗೇನೇನಿಲ್ಲ. ಪ್ರತಿಯೊಬ್ಬರಿಗೂ ಸಮಯ ಅಷ್ಟೇ ಇರೋದು. ನೆನ್ಪಿಡ್ರಿ, ಒಂದ್ ದೊಡ್ಡ ಆಫೀಸಿಗೆ ಬೇಕಾದ್ರೂ ಹೋಗ್ರಿ, ಒಂದ್ DC ಆಫೀಸಿಗೆ ಹೋಗ್ರಿ. ಆ DC ಆಫೀಸ್ ನಲ್ಲಿ ಇರುವಂತಹ ಚೇರ್ ಇರುತ್ತೆ ನೋಡ್ರಿ, ಮೇನ್ ಚೇರು, ಅಲ್ಲಿ ಮತ್ತೆ ಡೋರಿಗೆ ಬಹಳ ಇಲ್ಲ ಒಂದ್ 10 ಇಲ್ಲ 15 ಫೀಟ್ ವ್ಯತ್ಯಾಸ ಇರುತ್ತೆ, 10 ರಿಂದ 15. ಅದ್ರ ಹೊರಗ್ ಡೋರಿನ ಹೊರಗ್ ಒಬ್ರು ಕುಂತಿರ್ತಾರ ನೋಡ್ರಿ, ಗುಮಾಸ್ತ, ಅವನು ಮನುಷ್ಯನೇ ಇದ್ದಿರ್ತಾನ, ಅದೇ ಆಫೀಸ್ ನಲ್ಲೇ ಇದ್ದಿರ್ತಾನ. ಇಬ್ಬರ ನಡುವೆ ಒಂದ್ 10 ಫೀಟ್ ಮಾತ್ರ ಅಂತರ ಇರುತ್ತೆ. ಅದ್ರ ಬೆಲೆ ಯಾರಿಗೆ ಹೆಚ್ಚಿರುತ್ತೆ? ಯಾರಿಗೆ ಹೆಚ್ಚಿದೆ ಹೇಳ್ರಿ? ಹಾ. ಸೊ ಮೇನ್ DC-ಗೂ ಮತ್ತ ಅವನಿಗೆ ವ್ಯತ್ಯಾಸ ಅಂದ್ರ, DC ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತ ಪಾಸಿಟಿವ್ ಹ್ಯಾಬಿಟ್ಸ್ ಗಳಿಂದ DC ಅದನ್ನು ಅವನ ಹೊರಗಿನವನಿಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಪರಿವರ್ತನೆ ಇದೆ ನೋಡ್ರಿ,
ಅದು ನಮ್ಮ ಹವ್ಯಾಸಗಳಿಂದ ಸಾಧ್ಯ ಇದೆ. ಬರ್ಕೊಡ್ರಿ. ಇದಿಷ್ಟು ಅರ್ಥ ಆಗಿದೆ ಎಲ್ಲರಿಗೂ ಅಂತ ಅನ್ಕೊಂಡಿನಿ. ಈಗ ನಾವೇನ್ ಮಾಡೋಣ, ಈ 4 ಮೇಲೆ ಕೆಲಸ ಮಾಡೋದಿದೆ. ಒಂದನೇದು ಯಾವುದು? ಜ್ಞಾನ. ಜ್ಞಾನದ ಮೇಲೆ ಕೆಲಸ ಮಾಡ್ರಿ. ಆಕ್ಷನ್ ತಗೊಳ್ಳೋದಕ್ಕೆ ಕಲೀರಿ. ಎಲ್ಲೂ ಏನಾದ್ರೂ ಅವಕಾಶ ಬಂದಿದೆ ಅಂದ್ರೆ ABCD ಓದೋದ್ ಬಿಟ್ಕೊಡ್ರಿ. ನನ್ಗ ಆಗೋದಿಲ್ಲ, ನಾನ್ ದೇವ್ರಾಣೆ ಹೇಳ್ತೀನಿ, ಆಫ್ಲೈನಿಗೆ ಬಂದವ್ರು ಆಗೋದಿಲ್ಲ ಅಂದ್ರ ನಾನ್ ಝೂಮ್ದಾಗಿದ್ದೆ ಬಂದ್ ಮನೆಗ್ ಹುಡಿತೀನಿ ನೋಡ್ರಿ. 100% ಆಗುತ್ತೆ ನಿಮ್ಗೆ. ಆಗೋದಿಲ್ಲ ಅನ್ನೋದಿದೆ ನೋಡ್ರಿ, ಅದು ಹೇಡಿಗಳ ಕೆಲಸ ಇದೆ, ಸೋಮಾರಿಗಳ ಕೆಲಸ ಇದೆ, ಕೈಲಾಗ್ಲಾರ್ದ್ರ ಕೆಲಸ ಇದೆ. ಆಗುತ್ತೆ ಆಗುತ್ತೆ, ಅದು ಹೆಂಗ ಆಗಲ್ಲ ಪ್ರಶ್ನೆ ಮಾಡ್ರಿ ಮೈಂಡಿಗೆ. ನೀವು 1 ಕೋಟಿ ರೂಪಾಯಿದು ಪ್ಲಾನ್ ಹಾಕ್ತಾ ಇದ್ದೀರಿ ಅಂದ್ರೆ 1 ಕೋಟಿ ಥಾಟ್ ಕ್ರಿಯೇಟ್ ಮಾಡೋ ಸಾಮರ್ಥ್ಯ ನಿಮ್ಗಿದೆ ಅಂದ್ರೆ ಅದು ತಂದು ಕೊಡೋ ಸಾಮರ್ಥ್ಯ ಯೂನಿವರ್ಸಿಗಿದೆ. ಅರೆ ಯೋಚನೆ ದೊಡ್ಡದು ಮಾಡ್ರಿ ನೀವು. ಅಲ್ಲಿ ಸಣ್ಣದು ಹಿಂಗ್ ಇಟೀಟೆ ಮಾಡಿಬಿಟ್ಟಿರಿ, ಅದು ಆಗ್ತಾ ಇಲ್ಲ ನಿಮ್ಗೆ. ದೊಡ್ಡ ಯೋಚನೆ ಮಾಡೋದು ಕಲೀರಿ. ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತೀನಿ ನೋಡ್ರಿ, ಮಾಡ್ಲಕರ ಮಾಡ್ರಿ. ಹಣಮಂದಿಯವ್ರು ಮಾಡಿಲ್ಲ ಅಂತ ತಿಳ್ಕೊರಿ. ಟ್ರೈ ಮಾಡ್ಲತ್ತೀರಿ, ಹಣಮಂದಿಯವ್ರು ಮಾಡಮ್ ಆಗ್ಲತ್ತೀರಿ. ಅಟ್ಲೀಸ್ಟ್ ಕೊಡಂಗಿರ ಹಾಗೆ ಆಗುತ್ತಲ್ಲ. ನಾರ ಹಿಂಗೆ ಅಂತೀನಿ, ಮಾಡ್ಲಿಕ್ಕೆ ಶುರು ಮಾಡ್ರಿ ನೀವು. 1 ಕೋಟಿ ರೂಪಾಯಿ ಪ್ಲಾನ್ ಮಾಡ್ರಿ. ಆಗ್ಲಿಲ್ಲ 25-30 ಲಕ್ಷನು ಆದಾಗ್ನು ಏನ್ ವ್ಯತ್ಯಾಸ ಆಗುತ್ತೆ? ಎಲ್ಲರ ಸೋಲ್ ಆಗೋದಿಲ್ಲ ನಿಮ್ಗೆ. ಹಾಗಾಗಿ ಸಾಕಷ್ಟು ಸಲ ನಮ್ಮ ಮೇಲೆ ನಮಗಿರುವ ಡೌಟ್ ಇದೆ ನೋಡ್ರಿ, ಅಲ್ಲಿ ನಾವು ಸೋಲ್ತಾ ಇದ್ದೀವಿ. ನೆನ್ಪಿಡ್ರಿ, ಮತ್ ಬರ್ಕೋರಿ. ನಮ್ಮನ್ನ ಸೋಲಿಸೋದಕ್ಕೆ ಜಗತ್ತಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ನಮ್ಮನ್ನ ಸೋಲಿಸುವ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ನಾವೇ ಇದ್ದೀವಿ. ನಮ್ಮ ಥಾಟ್ಸು, ನಮ್ಮ ಪ್ಯಾಟರ್ನ್ಸ್, ಈ ಹಿಂದಿನ ಘಟನೆಗಳು. ಯಾರೋ ನಿಮ್ಗೆ ಆಗೋದಿಲ್ಲ ಅಂತ ಹೇಳಿರ್ತಾರ, ನೀವ್ ಅದನ್ನ ಎಸ್ ಅಂತ ಹೇಳ್ತೀರಿ. ಅವ್ರೇನ್ ಬ್ರಹ್ಮ ಇದ್ದಾರೇನ್? ನಿಮ್ಗೆ ಆಗೋದಿಲ್ಲ ಅಂದ್ರೆ ಅದು ಆಗೋದಿಲ್ಲ ಅಂತ ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ಚಾಲೆಂಜ್ ತಗೋರಿ, ಅದು ಆಗುತ್ತೆ ನಿಮ್ಗೆ ಸಾಧ್ಯ ಇದೆ. ಈ ರೀತಿ ನೀವು ಚಾಲೆಂಜ್ ತಗೊಂಡ್ರು, ಆಕ್ಷನ್ ತಗೊಂಡಾಗ ಮಾತ್ರ ನಿಮ್ಗೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಅದಾದ್ಮೇಲೆ ನಿಮ್ಮ ಸ್ಕಿಲ್ಸ್ ಗಳ ಮೇಲೆ ವರ್ಕ್ ಮಾಡ್ರಿ. ಆಮೇಲೆ ನಿಮ್ಮ ಹವ್ಯಾಸಗಳು, ಹ್ಯಾಬಿಟ್ಸ್. ಈಗ ಸ್ವಲ್ಪ ಹ್ಯಾಬಿಟ್ಸ್ ಮೇಲೆ ಬರೆಯೋಣ. ಸ್ವಲ್ಪ ರೆಡ್ ಮೇಲಿನ ದಪ್ಪ ಬರೀರಿ ಅಕ್ಷರ. ಈಗ ಇಲ್ಲಿ ನೀವು ಇಡೀ ದಿನ ಅಂದ್ರೆ ರಾತ್ರಿ ಮಲಗಿದ ಮೇಲಿಲ್ಲ, ಅಲ್ಲಿ ತನಕ ಹೆಚ್ಚು ಕಡಿಮೆ ರಾತ್ರಿ 10 ಗಂಟೆಗೆ ಮಲಗ್ತಾ ಇದ್ದೀರಿ ಅಂತ ತಿಳ್ಕೊರಿ. ಬೆಳಗ್ಗೆ ನಿಮ್ದು 5 ಗಂಟೆಗೆ ಶುರು ಆಗುತ್ತೆ. ನಮ್ದಂತೂ 5 ಗಂಟೆಗೆ ಆಗುತ್ತೆ, ಯಾರ್ದು 8ಕ್ಕಾಗುತ್ತೆ, 9ಕ್ಕಾಗುತ್ತೆ, ನಿಮ್ಗೆ ಗೊತ್ತಿದೆ. ನಿಮ್ ಬೆಳಗಾಗೋದು ಇಲ್ಲಿಂದ. ಅಲ್ಲಿಂದ ರಾತ್ರಿ ಮಲಗೋ ತನಕ ನಿಮ್ಮ ಸಮಯ ಎಲ್ಲೆಲ್ಲಿ ವೇಸ್ಟ್ ಆಗ್ತಾ ಇದೆ ಅನ್ನೋದು ಈಗ ಸ್ವಲ್ಪ ನೋಟ್ ಮಾಡ್ರಿ ನೀವು. ಸಮಯ ಸೋರಿಕೆ ಅಂತ ಹೇಳಿ ಅಂತಾರೆ ನಮ್ಮ ಟ್ರೈನಿಂಗ್ ಇಂಡಸ್ಟ್ರಿ. ಸಮಯ ಸೋರಿಕೆ, ಎಲ್ಲೆಲ್ಲಿ ಸಮಯ ನಿಮ್ದು ಹಾಳಾಗ್ತಾ ಇದೆ. ಮೊಬೈಲ್ ಅಲ್ಲಿ ಎಷ್ಟು ಹೋಗ್ತಾ ಇದೆ, ಅವ್ರ ಜೊತೆಗೆ ಇವ್ರ ಜೊತೆಗೆ ಡಿಸ್ಕಸ್ ಮಾಡೋದ್ರಲ್ಲಿ ಎಷ್ಟು ಹೋಗ್ತಾ ಇದೆ, ಅಥವಾ ಜರ್ನಿಯಲ್ಲಿ ಎಷ್ಟು ಹೋಗ್ತಾ ಇದೆ, ಆಫೀಸ್ಲಿಂದ ಮನೆ, ಮನೆಯಲ್ಲಿಂದ ಆಫೀಸ್. ಕೆಲವೊಂದ್ಸಲ ಟ್ರಾಫಿಕ್ ನಲ್ಲಿ ಸಿಕ್ಕಿ ಬಿದ್ದಿರ್ತೀವಿ ಎಲ್ಲೋ ಒಂದ್ ಕಡೆ. ಅದು ಎಲ್ಲೆಲ್ಲಿ ಹೋಗ್ತಾ ಇದೆ, ಎಲ್ಲಿ ಸೋರಿಕೆ ಆಗ್ತಾ ಇದೆ, ಅದನ್ನ ಬರೀರಿ. ಸುಮ್ನೆ ಗುರುತಿಸುವ 4-5 ಕಡೆ ಅಂತೂ 100% ಇರುತ್ತೆ. ಎಲ್ರು ಬರೀರಿ. ಆಮೇಲೆ ಎಲ್ರು ವಿಡಿಯೋ ಆನ್ ಮಾಡ್ರಿ. 300 ಆಗಿರಿ. ಸುಮಾರು ಒಂದು 50 ಜನ ಮೆಸೇಜ್ ಹಾಕಿದ್ದಾರೆ, ಅವ್ರಿಗೆ ಲಿಂಕ್ ಸಿಗ್ತಾ ಇಲ್ಲ. ಯಾಕಂದ್ರೆ 300 ಲಾಸ್ಟ್ ಟಾರ್ಗೆಟ್ ಇದೆ. ನಾವು ಈ ವರ್ಷ 500 ಮಾಡ್ಬೇಕು, ಇನ್ನೂ ಮಾಡಿಲ್ಲ ನಾವು. ಹಾಗಾಗಿ ನಿಮ್ಗೆ ಸಿಕ್ಕಿರೋ ಅವಕಾಶ ಇದೆ ನೋಡ್ರಿ, ಬಹಳ ದೊಡ್ಡ ಅವಕಾಶ ಇದೆ. ಹಾಗಾಗಿ ವಿಡಿಯೋ ಆನ್ ಮಾಡ್ರಿ. ಇಲ್ಲಾಂದ್ರೂ ಆರಾಮ್ಸಿ ನೀವು ಲೆಫ್ಟ್ ಆಗಿ ಹೊರಗೆ ಹೋದ್ರೆ ಅವರೆಲ್ಲ ಬರ್ತಾರಪ್ಪ, ಬರ್ಲಿ, ಅವ್ರಾದ್ರೂ ಬರ್ಲಿ. ಎಸ್, ಸುಮಾರು ಒಂದು 50 ಜನ ವಿಡಿಯೋ ಆಫ್ ಇಟ್ಕೊಂಡು ಕೂತೀರಿ. ಎಲ್ಲೆಲ್ಲಿ ಸಮಯ ಸೋರಿಕೆ ಇದೆ ಅದನ್ನ ಗುರುತಿಸ್ರಿ. ಫಸ್ಟ್ ನೀವು ಅರ್ಥ ಮಾಡ್ಕೊಡ್ರಿ, ಎಲ್ಲೆಲ್ಲಿ ಹೋಗ್ತಾ ಇದೆ ನನ್ನ ಟೈಮ್. ಅಂದಾಜು ಅಲ್ಲಿ ನೋಡ್ರಿ, ಅಂದಾಜು ಎಷ್ಟು ಹೋಗ್ತಾ ಇರ್ಬೋದು, ಹೋಗುತ್ತೆ ಎಷ್ಟಾದ್ರು. ನಿಮ್ಗೆ ಗೊತ್ತಾ, ಒಂದು ದಿನಕ್ಕೆ 2000 ಸಲ ಬರೀ ಫೋನ್ ಟಚ್ ಮಾಡ್ತೀವಂತ ನಾವು. ಸಂಶೋಧನೆ ಹೇಳುತ್ತೆ. ಬರೀ ಟಚ್ ಮಾಡೋದಷ್ಟೇ. ಟಚ್ ಮಾಡಿದ್ಮೇಲೆ ಏನ್ ಮಾಡ್ತೀವಿ ನಿಮ್ಗೆಲ್ಲ ಗೊತ್ತದ.
ಅಲ್ಲಿ ನಾವು ಬ್ರೇಕ್ ಹಾಕ್ಬೋದಲ್ಲ. ಅಕ್ಷತಾ, 2000 ಸಲ ನಾವು ಮೊಬೈಲ್ ಅನ್ನ ಟಚ್ ಮಾಡ್ತಾ ಇದ್ದೀವಿ. ಆ ಟಚ್ ಮಾಡೋದು ಒಂದ್ಸಲ ಟಚ್ ಮಾಡಿದ್ರಿ ಅಂತ ತಿಳ್ಕೊರಿ, ಮಿನಿಮಮ್ 10 ಸೆಕೆಂಡ್ರ ಹೋಗಿರುತ್ತೆ, 10 ನಿಮಿಷನೂ ಹೋಗಿರುತ್ತೆ, ಅದು ನಮ್ಗೆ ಗೊತ್ತಾಗೋದಿಲ್ಲ. ಬರೀ ಸ್ಕ್ರೀನ್ ಅನ್ನ ಟಚ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ರು ಸಮೇತ ದಿನದ 2 ಗಂಟೆಗಳ ಕಾಲ ನಮ್ಮ ಹತ್ರ ಉಳಿಯುತ್ತೆ ಬರ್ಕೋರಿ. ಬರೀ ಸ್ಕ್ರೀನ್ ಟಚ್ ಮಾಡೋದು ಸುಮ್ನೆ ಟಕ್ ಅಂತ, ಅದನ್ನು ಸ್ವಲ್ಪ ನೀವು ಕಂಟ್ರೋಲ್ದೊಳಗೆ ತಗೊಂಡ್ರಿ ಅಂದ್ರ, ಅದಕ್ಕೆ ಯಾವಾಗ್ಲೂ ನೋಟಿಫಿಕೇಶನ್ ಸೌಂಡ್ ಇದೆ ನೋಡ್ರಿ, ಅದು ಯಾವಾಗ್ಲೂ ಸೈಲೆಂಟ್ ಇಡ್ಬೇಕು, ಬರ್ಕೋರ್ಬೇಕಾದ ಮೊಬೈಲ್. ನಾವ್ ಯಾಕೆ ಮೊಬೈಲ್ ನೋಡ್ತೀವಿ ಅಂದ್ರೆ ಟಕ್ ಅಂತ ಒಂದ್ ಅವಾಜ್ ಬರುತ್ತೆ ಅಲ್ಲಿ, ಬೆಲ್ ತರ. ಏನ್ ಬಾಳ್ 1 crore ರೂಪಾಯಿ ನಮ್ಮ ಅಕೌಂಟ್ ನಾಗ ಬಂದಾವೇನೋ ಎದ್ದೋ ಬಿದ್ದೋ ನೋಡೋದು. ಅದಷ್ಟು ನಾವು ಉಳಿಸ್ದೇವಂದ್ರ 2 hours ನಮ್ದು ಉಳಿಯುತ್ತೆ, 2 ತಾಸು. ನಿಮ್ಗೆ ಸಕ್ಸಸ್ ನ ಸೀಕ್ರೆಟ್ ಹೇಳ್ತಾ ಇದ್ದೀನಿ. ಅದೇ 2 ತಾಸಿನಲ್ಲಿ 1 ತಾಸು ನೀವು ಓದೋದಕ್ಕಾಗಿ, ಅಂದ್ರೆ ನಿಮ್ಮ ನಾಲೆಜ್ಗಾಗಿ, ಮತ್ತೆ 1 hour ನಿಮ್ಮ ಬಾಡಿ ಸಲುವಾಗಿ. ಬಾಡಿ ಅಂದ್ರೆ ಎಕ್ಸರ್ಸೈಸ್ ಮಾಡೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ, ಅಥವಾ ಮೆಡಿಟೇಷನ್ ಮಾಡೋದಕ್ಕೆ, ಯಾವ್ದಕ್ಕಾದ್ರೂ ನಿಮ್ಗೆ ಯಾವ್ದು ಇಷ್ಟ ಇದೆ ಅದು. ಅಲ್ಲಿ ನೀವೇನಾದ್ರೂ ಬಳಸಿದ್ರೆ ಈಗ ಹೇಳಿ ಸಕ್ಸಸ್ ಆಗೋದು ಸಹಜ ಇದೆಯಲ್ಲ. ಯಾವ್ದು ಪರಿವರ್ತನೆ ಮಾಡ್ಲತ್ತೀವಿ, ಒಂದೇ ಸಿಂಗಲ್ ಒಂದ್ ಬಿಹೇವಿಯರ್ ಪ್ಯಾಟರ್ನ್ ನಾವು ಚೇಂಜ್ ಮಾಡೋದಿದೆ. ಓನ್ಲಿ ಬೇಗ ಮತ್ತ ಹೋಗಿ ಟಚ್ ಮಾಡ್ತೀವಿ, ಅದನ್ನ ಸ್ಕ್ರೋಲ್ ಮಾಡ್ತೀವಿ, ಅದು ಏನ್ ಭಯಂಕರ ಮಾಡ್ಕೊಂಡ್ ಬಿಟ್ಟಿವಿ ನಮ್ಗೆ ನಾವು. ಇದಿಷ್ಟನ್ನು ಕಂಟ್ರೋಲ್ ಆಗ್ತಾರೆ. ನೀವು ಬಾಳ ಹಿಂಗ್ ದೊಡ್ಡದೇನ್ ಸಾಧು ಸ್ವಂತ ಮಹಾತ್ಮ ಆಗಿ ಹೋಗಿ ಮಠದಾಗಳು ಸಕ್ಸಸ್ ಆಗ್ರಿ ಹಿಂಗ್ ಹೇಳ್ತಾ ಇಲ್ಲ. ಇದೇನ್ ಟಚ್ ಮಾಡುವಂತ ಟೈಮ್ ಇದೆ ನೋಡ್ರಿ, ಅದಕ್ಕೆ ಹೋಲ್ಡ್ ನೋಡ್ಗಿಕ್ರಿ, ಅದನ್ನ ಬಿಟ್ರಿ, ಸೈಡಿಗೆ ಇಡ್ರಿ. ಆ 2 ಗಂಟೆ ಇದೆ ನೋಡ್ರಿ, ಅದನ್ನ ಇಲ್ಲಿ ಬಳಸೋದಕ್ಕೆ ಶುರು ಮಾಡಿ. ಈಗ ಬರ್ಕೋರಿ, ನಮ್ಮ ಒಂದು ಹ್ಯಾಬಿಟ್, ಒಂದೇ ಒಂದ್ ಸಿಂಗಲ್ ಒಂದು ಏನಾದ್ರೂ ಚೇಂಜ್ ಆದ್ರೆ, ಅಂದ್ರೆ ಪರಿವರ್ತನೆ ಆದ್ರೆ, ವರ್ಷದ ಕೊನೆಯ ದಿನದಲ್ಲಿ ನಾವು 22% ನಮ್ಮ ಪರ್ಸನಾಲಿಟಿ ಚೇಂಜ್ ಆಗಿರುತ್ತೆ. ಒಂದೇ ಚೇಂಜ್. ಸೈನ್ಸ್ ಹೇಳ್ತಾ ಇದ್ದೀನಿ, ಕೇವಲ 1%. ನೀವು ಬರೀ ಪುಸ್ತಕ ಓದೋದಕ್ಕೆ ಶುರು ಮಾಡಿದ್ರಿ ಅಂತ ತಿಳ್ಕೊರಿ, ಓನ್ಲಿ ದಿನ ಡೈಲಿ ಬರೀ ಬುಕ್ಸ್ ಅನ್ನ ನೀವು ಓದ್ತಾ ಇದ್ದೀರಿ ಅಂದ್ರ, ವರ್ಷದ ಕೊನೆಯ ದಿನಗಳಲ್ಲಿ ನಿಮ್ಮ ಬಿಹೇವಿಯರ್ ಪ್ಯಾಟರ್ನ್ ಇದೆ ನೋಡ್ರಿ, ಅದ್ ಪರಿವರ್ತನೆ 22% ಆಗುತ್ತೆ. ಒಂದ್ ಮಾಡಿದ್ರೆ ಸಾಕು. ನೀವು ಬಹಳ ದೊಡ್ಡದೇನ್ ಮಾಡ್ಬೇಡ್ರಿ, ಒಂದೇ ಮಾಡ್ರಿ, 1 hour. ಅಥವಾ ನಿಮ್ಗೆ ಸಾಧ್ಯ ಇದೆ ಬೆಳಿಗ್ಗೆ 1 hour, ಸಂಜೆ 1 hour. ಬೆಳಿಗ್ಗೆ 1 ಗಂಟೆ, ಸಂಜೆ 1 ಗಂಟೆ. ಈ 2 ಗಂಟೆ ನೀವು ಉಳಿಸ್ಬೋದು, ಇಲ್ಲಿ ಉಳಿಸ್ಬೋದು. ಇದಕ್ ಬಿಟ್ಟು ಮತ್ತೆ ಎಲ್ಲೆಲ್ಲಿ ಉಳಿಸ್ಬೋದು ನೋಡ್ಕೊಡ್ರಿ. ನನ್ ಪ್ರಕಾರ ಇದು ದೊಡ್ಡ ಡ್ಯಾಮೇಜ್ ಇದೆ ನಮ್, ದೊಡ್ಡ ಸೋರಿಕೆ ಅಂದ್ರೆ ಇಲ್ಲೇ ಇದೆ ನಮ್. ನಿಮ್ಗೆ ಗೊತ್ತಿರ್ಲಿ ಒಂದ್ ಮಾತ್ ಬಾಳ್ ಜನ ಹೇಳ್ತಾರೆ ನೋಡ್ರಿ, ಅವ್ರು ಬಾಳ್ ಬ್ಯುಸಿ ಅರ, ಅವ್ರು ಬಾಳ್ ಬ್ಯುಸಿ ಅರ ಅಂತ ಕೇಳಿದ್ರಿ? ಬಾಳ ಬ್ಯುಸಿ ಇದ್ದಾರೆ, ಬಾಳ್ ಬ್ಯುಸಿ ಇದ್ದಾರೆ. ದೇವ್ರಾಣಿ ಅವ್ರೆಲ್ಲಾರು ಆನ್ಲೈನ್ ನಾಗೆ ಬ್ಯುಸಿ ಇದ್ದಾರೆ. ನೀವು MLA MP ಮಾತಾಡ್ಬೇಕಂದ್ರೆ ನೀವು 10 ಸಲ ಮನೆಗೆ ಹೋದ್ರು ಸಿಗಂಗಿಲ್ಲ, ಬಟ್ ನಿಮ್ಗೆ ಮೊಬೈಲ್ದಾಗ ಸಿಕ್ಕಿರ್ತಾರ. ಅವ್ರು ಸಿಗ್ತಾರ, ಖಾಲಿ ನಂಬರ್ ಗೊತ್ತಿರ್ಬೇಕು ನಿಮ್ಗೆ ಅಷ್ಟೇ. ಅವ್ರು ವಾಟ್ಸಪ್ನಾಗ ಯಾವಾಗ್ಲೂ ಸಿಗ್ತಾರ. ನಿಮ್ಗೆ ಯಾರು ದೊಡ್ಡ ವ್ಯಕ್ತಿ ಅಂತ ಹೇಳ್ತೀವಿ ನೋಡ್ರಿ, ಹೆಚ್ಚು ಕಡಿಮೆ ಈ ಸ್ಥಿತಿಗೆ ಬಂದ್ಬಿಟ್ಟಿವಿ ನಾವು. ಅಂದ್ರೆ ಅವ್ರು ಮಾಡ್ತಾರ, ನೋಡ್ತಾರ ಅಂತ ಹೇಳ್ತಾ ಇಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಎಂಥ ಬಿಸಿ ಮನುಷ್ಯನು ಸಮೇತ ಇಲ್ಲಿ ಬಂದು ಸಿಕ್ಕಿ ಬಿದ್ದಿದ್ದು ನಾವು ನೋಡ್ತೀವಿ. ಹಾಗಾಗಿ ಈ ಸಮಯವನ್ನ ನಾವು ಈ ವರ್ಷದಲ್ಲಿ ಸದುಪಯೋಗ ಮಾಡ್ಕೊಳ್ಬೋದಾ? ಈಸಿ ಇದೆನಾ? ಇದೇನ್ ಬಹಳ ಮಹಾ ತ್ಯಾಗ ಇದೆ ನಿಮ್ಗೆ? ಮೇಡಮ್ ಎಂತ ಗಳಿಕೆ ಇತ್ತು ಅದ್ರೊಳಗ, ಈಗ ಏನ್ ಮಾಡಿ ಬಹಳ ದೊಡ್ಡ ಲಾಸ್ ನಾಗ ಬರ್ತೀನಿ ನಾನು, ಹಂಗೇನಾರ ಇದೇನ ಪಶ್ಚಾತ್ತಾಪ ನಿಮ್ಗ? ನನ್ಗಂತೂ ಅನ್ಸಂಗಿಲ್ಲ. ನೀವು ಸ್ವಲ್ಪ ತ್ಯಾಗ ಮಾಡಿ ಹೊರಗೆ ಬಂದ್ರೆ ಇದ್ರಲ್ಲಿ ಎಷ್ಟು ಬೆನಿಫಿಟ್ ಇದೆ ನೋಡ್ರಿ, ಅದ್ರಲ್ಲಿ 1 ಪೈಸೆದೂ ಇಲ್ಲ. ನೀವು ಬೇಕಾದ್ರೆ ನೋಡ್ರಿ, ನೀವು ಅರ್ಥ ಮಾಡ್ಕೋರಿ. ವಾಟ್ಸಪ್ ನಲ್ಲಿ ಬರುವಂತ ಮೆಸೇಜ್ಗಳು ಇರುತ್ತೆ ನೋಡ್ರಿ, 98% ಮೆಸೇಜ್ಗಳು ನಮ್ ಕೆಲ್ಸದ್ದೇ ಇಲ್ಲವು. ನಮ್ ಕೆಲ್ಸದೇ ಇಲ್ಲ. ಬೇಕಾದ್ರೆ ನಾಳೆ ಬೆಳಿಗ್ಗೆ ನೋಡಿ, ನಾಳೆದಿಲ್ಲ, ನಾಳೆ ಒಂದಿನ ಎಲ್ಲಾರು ನ್ಯೂ ಇಯರ್ ಬಗ್ಗೆ ಹಾಕ್ತಾರ, ಈಗ ಅದ್ರ ಬಗ್ಗೆ ನಾಡಿದ್ದು ಬೆಳಗ್ಗೆ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ರಿ ನಿಮ್ದೇ ಮೆಸೇಜ್ಗಳನ್ನ. ಅದ್ರಲ್ಲಿ ನನ್ ಕೆಲ್ಸಕ್ಕೆ ಎಷ್ಟಿದ್ದು 2%, 98% ನನ್ ಕೆಲ್ಸದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಸರಿಯಾಗಿ ಬರ್ಕೋರಿ, ಎಲ್ಲೆಲ್ಲಿ ನಿಮ್ಮ ಸಮಯ ಸೋರಿಕೆ ಆಗುತ್ತೆ ಅಲ್ಲಿ ನೀವು ಕಾಶ್ ಮೇಲೆ ಕೆಲಸ ಮಾಡಿ, KASH ಮೇಲೆ ಕೆಲಸ ಮಾಡಿ. ಈಗ ಹೇಳ್ರಿ ಹೆಂಗ್ ಸಕ್ಸಸ್ ಆಗೋದಿಲ್ಲ ನೋಡೋಣ.
ಎಸ್. ಸೊ ಈಗ ನಿಮ್ಮ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ಅನ್ನ ತಗೊಳ್ರಿ ನಿಮ್ ಕೈಯಲ್ಲಿ. ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ಅನ್ನ ನಿಮ್ ಎದುರಿಗೆ ತಗೊಳ್ರಿ. ಯಾರ ಹತ್ರ ಇದೆ ಅವ್ರು ತಗೊಳ್ರಿ, ಇಲ್ಲಾಂದ್ರೆ ನಿಮ್ ಡೈರಿಯಲ್ಲಿ ಬರ್ಕೊಳ್ಬಹುದು ನೀವು. ನೀವು ನಾಳೆಯಿಂದ ಅಥವಾ ಮುಂದಿನ ವರ್ಷ ನನ್ನ ಜೀವನದಲ್ಲಿ ನನ್ಗಿದು ಬೇಕೇ ಬೇಕು ಅನ್ನುವಂತ 10 ಆಪ್ಷನ್ಸ್ ಗಳನ್ನ ಬರೀರಿ. ನನಗ್ ಬೇಕು, ಅವಶ್ಯಕತೆ ಇದೆ, ಅಥವಾ ನಾನು ಅದನ್ನ ಮಾಡ್ಬೇಕು ಅಂತ ನೀವು ಇಚ್ಛೆ ಪಡ್ತಾ ಇದ್ದೀರಿ. ಡ್ರೀಮ್ಸು ಗೋಲ್ಸ್ ಇರುತ್ತೆ ನೋಡ್ರಿ, ನಿಮ್ಮ ಡ್ರೀಮ್ಸೇ ಬರೀರಿ. ಒಂದು 10 ಕನಸುಗಳನ್ನ ಬರೀರಿ ಹೊಸ ವರ್ಷದಲ್ಲಿ. ಏನೇನ್ ಮಾಡ್ಬೇಕಂದಿರಿ? ಸ್ವಲ್ಪ ಸ್ಪೀಡ್ ಆಗಿ ಬರೀರಿ. ನಿಮ್ಮ 10 ಕನಸುಗಳನ್ನ ಆರಾಮ್ಸೆ ನಿಮ್ಮದೇ ಅಕ್ಷರಗಳಲ್ಲಿ ಬರೀರಿ, ನಿಮ್ಮದೇ ಥೇರಿಯೊಳಗೆ ಬರೀರಿ. ನೀವು ಮಂಗಳೂರು ಭಾಷೆ ಇದ್ರು ಮಂಗಳೂರ್ದು ಬರೀರಿ, ಕೇರಳ ಇದ್ರು ಕೇರಳ, ಒಟ್ ಯಾವ ಭಾಷೆ ಇದೆ ಅದೇ ಭಾಷೆಯಲ್ಲಿ ಆ ನಿಮ್ ಡ್ರೀಮ್ಸ್ ಗಳನ್ನ ಬರ್ದು ಬಿಡ್ರಿ. ಕೇರಳನ ಮೊನ್ನೆ ಯಾರೋ ಮಾತಾಡತಿರಲ್ಲ, ತಮಿಳು ಎಲ್ಲ. ಮಲಯಾಳಂ ಯಾವ್ದದ ನೋಡ್ರಿ, ನಿಮ್ಮ ಎದ್ರಾಗ ಚಂದ ಮಜಾ ಬರ್ತದ ನೋಡ್ರಿ, ಅದ್ರೊಳಗ್ ಬರೀರಿ. ನೀವು 10 ಕನಸುಗಳನ್ನ ಬರೀರಿ. ನೆನ್ಪ್ ಮಾಡಿ ಮಾಡಿ ಬರ್ಕೊಳ್ರಿ. ಮಹಾದೇವ್ ಹಿರೇಮಠ್ ಸರ್ ಬರೀರಿ. ನೆನಪ್ ಬರ್ತಾ ಇಲ್ಲ? ನೆನ್ಪ್ ಮಾಡ್ಕೊಂಡ್ ಬರ್ರಿ. ಡ್ರೀಮ್ಸ್ಗಳು, ನಿಮ್ ಕನಸುಗಳು ಏನ್ ಮಾಡ್ಬೇಕಂತಿದೆ, ಅದ್ ಹೆಂಗ್ ಮಾಡೋದಂತ ನಿಮ್ಗೆ ಐಡಿಯಾ ಕೊಡ್ತೀನಿ. ಬರೀರಿ, ಬರೀಲಕ್ಕರ ಬರೀರಿ, ಮೈಂಡಿಗೆ ಕೆಲ್ಸಾರ ಕೊಡ್ರಿ ಸ್ವಲ್ಪ. ಅದೇ ಎಸ್. ಸೊ ಯಾರಿಗಾದ್ರೂ ಕನ್ಫ್ಯೂಷನ್ ಇದೆ, ನೀವು ಸುಮ್ನೆ ಜಸ್ಟ್ ಸರಳ ಭಾಷೆಯಲ್ಲಿ ಬರೀರಷ್ಟೇ. ನೀವು ವರ್ಡ್ಸ್ ಗಳನ್ನ ಮಾಡೋದ್ ನಿಮ್ಗೆ ಹೇಳ್ತೀನಿ ನಾನು. ಸರಳ ನಿಮ್ಗೆ ಏನೇನ್ ಬೇಕು ಅಂತ ಅನಿಸುತ್ತೆ, ಒಂದ್ 10 ಮಾತ್ರ ನಿಮ್ಮ ಡ್ರೀಮ್ಸ್ ಗಳನ್ನ. ಲಕ್ಷ್ಮಿ ಮೇಡಮ್ ಬರ್ದಿರಿ. ಲಕ್ಷ್ಮಿ ಜಿ, ನೀವು ಪುಸ್ತಕೀಯ ಭಾಷೆಯಲ್ಲೇ ಬರೀಬೇಕಂತ ಏನು ಇಲ್ಲ, ಭಾವದಲ್ಲಿ ಬರ್ದ್ರೆ ಸಾಕು. ಗಿರೀಶ್ ಸರ್ ಎಲ್ಲದಾರ ಕಾಣಿಸ್ತಾ ಇಲ್ಲ ನನ್ಗೆ. ಚೇತನಾ ರಾಜು ಮ್ಯಾಮ್ ಮುಗೀತಾ ನಿಮ್ದು? ಸ್ವಲ್ಪ ನೆನ್ಪ್ ಮಾಡಿ ಬರೀರಿ.
ನಿಮ್ ಮಕ್ಕಳ ಬಗ್ಗೆ ಏನಾದ್ರೂ ಇದ್ರು ಅದು ಆಡ್ ಮಾಡ್ಬೋದು. 10 ಇದೆಯಲ್ಲ, 10ದಾಗ 1-2 ಫ್ಯಾಮಿಲಿ ಸಲುವಾಗಿ ನೀವು ಆಡ್ ಮಾಡ್ಬೋದು. ಚಂದ್ರು ರಾಠೋಡ್ ಬರ್ದಿರಿ ಸರ್. ಹಾ, ಸ್ವಲ್ಪ ಹೊಸವ್ರು ಕಾಣಿಸ್ತಾ ಇದ್ದೀರಿ ನನ್ಗೆ ನೀವು. ಎಸ್, ಲತಾ ಸಂತೋಷ್ ಮ್ಯಾಮ್ ಬರ್ದ್ರಿ? ಡನ್. ಹಾ, ಸೊ ಯಾರೆಲ್ಲರೂ ಬರ್ದಿರಿ ಅವರೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತಾ, ಎಸ್. ಸೊ ನಾವು ಒಂದು ಮ್ಯಾನಿಫೆಸ್ಟೇಷನ್ ಗ್ರೂಪ್ ಅನ್ನ ಮಾಡೀವಿ ನಮ್ ಕಡೆಯಿಂದ. ಸೊ ನೀವು ಮೊದಲು ಇದರಲ್ಲಿ ಜಾಯಿನ್ ಆದ್ರೆ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಲಿಂಕ್ ಬರ್ತಾ ಇದೆ, ಒಂದ್ಸಲ ನೋಡ್ರಿ. ನಮ್ದು ನ್ಯೂ ಇಯರ್ದೊಂದು ಮ್ಯಾನಿಫೆಸ್ಟೇಷನ್ ಗ್ರೂಪ್ ಅನ್ನ ಮಾಡೀವಿ. ಹಾ, 1 ನಿಮಿಷ, ಇದ್ರಲ್ಲಿ ಯಾರು ಮೆಸೇಜ್ ಮಾಡ್ಬೇಡ್ರಿ, ಅದು ಲಿಂಕ್ ಬರುತ್ತೆ, ಕಳಿಸು. ಮತ್ತೆ ಇದು ಕೇವಲ ಇವತ್ತು ಯಾರು ಜಾಯಿನ್ ಆಗಿದ್ರಿ ಅವ್ರಿಗೆ ಮಾತ್ರ ಇರುತ್ತೆ. ಹಾ, ಸೊ ಇಲ್ಲಿ ಒಂದು ಗ್ರೂಪ್ ಲಿಂಕ್ ಬಂದಿದೆ ನೋಡ್ರಿ, ಒಂದು ನ್ಯೂ ಇಯರ್ ಮ್ಯಾನಿಫೆಸ್ಟೇಷನ್ ಗ್ರೂಪ್ ಅಂತ ಇದೆ. ಅದಕ್ಕೆ ಮೊದಲು ಜಾಯಿನ್ ಆಗ್ರಿ ಬೇಗ ಬೇಗ, 1 ನಿಮಿಷದಲ್ಲಿ. ಎಸ್, ಸೊ ಯಾರ್ಯಾರು ಜಾಯಿನ್ ಆದ್ರಿ ಒಂದ್ಸಲ ನನ್ಗೆ ಹಿಂಗ್ ಮಾಡ್ರಿ. ಹಿಂಗ್ ಮಾಡಿದ್ರೆ ಸಾಕು, ನನ್ಗೆ ಗೊತ್ತಾಗುತ್ತೆ. ಹಾ, ಒಂದು ನ್ಯೂ ಇಯರ್ ಮ್ಯಾನಿಫೆಸ್ಟೇಷನ್ ಗ್ರೂಪ್ ಅಂತ ಹೊಸ ಗ್ರೂಪ್ ಅನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಬೇರೆ ಬೇರೆದು ಒಂದಿಷ್ಟು ಪ್ಲಾನ್ ಇವೆ, ನಿಮ್ಗೆ ಹೇಳ್ತೀನಿ. ನನ್ ಮೊದ್ಲು ಜಾಯಿನ್ ಆಗ್ಬೇಕು. ಓಕೆ, ಸೊ ಜಾಯಿನ್ ಆದವ್ರು ಈ ರೀತಿ ಥಂಬ್ ತೋರಿಸ್ರಿ ನನ್ಗೆ. ಎಸ್, ಗಂಗಾಂಬಿಕೆ ಮ್ಯಾಮ್ ಇದ್ದಾರೆ, ಸುಮತಿ ಚಾಟ್ ಬಾಕ್ಸ್ ಅಲ್ಲಿ ಇದೆ ನೋಡ್ರಿ. ಓಕೆ, ಎಸ್. ಇಲ್ಲ, ಬೇಕಾದವ್ರು ಬರ್ಲಷ್ಟೇ, ಯಾರಿಗ್ ಬೇಕು ಅವಶ್ಯಕತೆ ಇದೆ ಅವ್ರು ಬರ್ಲಿ. ಓಕೆ, ಎಸ್. ಸೊ ಈಗ ನೆಕ್ಸ್ಟ್ ಮುಂದೆ ಹೋಗೋಣ. ಡನ್. ಹಾ, ಈಗ ನಿಮ್ಮ 10 ಡ್ರೀಮ್ಸ್ ನಲ್ಲಿ ಅದರಲ್ಲಿ ಫಸ್ಟ್ ನೀವು ಯಾವುದಕ್ಕೆ ಆದ್ಯತೆ ಕೊಡ್ತೀರಿ, ಅದಕ್ಕೆ 1 ಅಂತ ಕೊಡ್ರಿ ಫಸ್ಟ್. ನಿಮ್ಮ 10 ಡ್ರೀಮ್ಸ್ ಗಳನ್ನ ನೀವೀಗ ನೋಟ್ ಮಾಡಿದ್ರಿ, ಬರ್ದಿರಿ ನೀವು. ಅದರಲ್ಲಿ 10ರಲ್ಲಿ ಸ್ವಲ್ಪ ನೋಡ್ತಾ ಬರ್ರಿ ನೀವು. ಅದರಲ್ಲಿ ಫಸ್ಟ್ ಯಾವುದಕ್ಕೆ ಆದ್ಯತೆಯನ್ನ ಕೊಡ್ತೀರಿ, ಅದ್ರ ಮುಂದೆ ಬರೀರಿ. ಈ ಕಡೆ ಬೇಡ, ಮುಂದೆ ಸೈಡ್ 1 ಅಂತ. ಆಮೇಲೆ ಅದ್ರ ನಂತರ ನಿಮ್ಗೆ ಯಾವ್ದು ಬೇಕು. ಈಗ ಎಕ್ಸಾಂಪಲ್, ನೀವು ಮೆಡಿಟೇಷನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿರಿ, ಬಟ್ ಬರೆಯುವಾಗ 4ನೇ ನಂಬರಿಗೆ ಮೆಡಿಟೇಷನ್ ಬರ್ದಿರಿ. ಬಟ್ ನಿಮ್ಗೆ ಈಗ ಫಸ್ಟ್ ಅದೇ ಸ್ಟಾರ್ಟ್ ಮಾಡೋದಿದೆ. ನಿಮ್ಗೆ ಯಾವ್ದಕ್ಕೆ ಆದ್ಯತೆ ಇದೆ ನೋಡ್ರಿ ಫಸ್ಟ್, ಅದಕ್ಕೆ ಮುಂದೆ 1 ಅಂತ ಬರೀರಿ. ಅದ್ರ ನಂತರ ಮತ್ತೆ 2ನೇದು ಯಾವ್ದು ಬರುತ್ತೆ ಅದಕ್ಕೆ 2. ಈ ರೀತಿ ಸಂಖ್ಯೆಗಳನ್ನ ಎದುರಿಗೆ ಮಾಡ್ತಾ ಹೋಗ್ರಿ. ಹಾ, ಸೊ ಮೊದಲ ಆದ್ಯತೆ ಯಾವ್ದಕ್ಕಿದೆ ನೋಡ್ರಿ, ಅದ್ರ ಎದುರಿಗೆ 1 ಬರೀರಿ. ಆ ನಂತರ 2ನೇದು ಮೇಡಮ್ ಲಿಂಕ್ ಅಲ್ಲೇ ಇದೆ ನೋಡ್ರಿ, ಚಾಟ್ ಬಾಕ್ಸ್ ನಲ್ಲೇ ಇದೆ ಮೇಡಮ್. ಕೃಷ್ಣವೇಣಿ ಚಾಟ್ ಬಾಕ್ಸ್ ಇದೆಲ್ಲ, ಸ್ವಲ್ಪ ಮೇಲ್ ಹೋಗ್ರಿ, ಅಲ್ಲೇ ಕಾಣುತ್ತೆ ನಿಮ್ಗೆ. ಬ್ಲೂ ಕಲರ್ ಲಿಂಕ್ ಇದೆ ನೋಡ್ರಿ. ಅನೇಬಲ್ ಟು ಇದು ಅದ್ರಾಗ ಇದು ಮಾಡಿದೀನಿ, ಅಡ್ಮಿನ್ ಏನಾದ್ರು. ಹಾ, ಇನ್ನೊಂದ್ಸಲ ಬರ್ತಾ ಇದೆ, ವೇಟ್ ಮಾಡ್ತಾನು ಶ್ರೀ, 1 ನಿಮಿಷ.
ವೇಟ್ ಈಗ ನೋಡ್ರಿ ಒಂದ್ಸಲ. ಎಸ್, ಈಗ ಬರ್ತಾ ಇದೆ ಅಂತ ನೋಡ್ರಿ. ಈಗ ಲಿಂಕ್ ಇದೆ ನೋಡ್ರಿ, ಈಗ ಬರ್ಲತ್ತಾರ. ಒಂದ್ ಹೇಳಕ್ ಬಂದಿಲ್ಲ ಅಂದ್ರೆ ಎಲ್ಲಾರ್ದು ಒಂದು ಫೋಟೋ ತಗೊಂಡು ಅವ್ರಿಗೆ ಲಿಂಕ್ ಕಳ್ಸಮೀನ. ಇಲ್ಲ, ಒಂದ್ಸಲ ಆಗಿಲ್ಲ. ಸೊ ಈಗ ಬರ್ತಾ ಇದೆ ನೋಡ್ರಿ ಎಲ್ಲರಿಗೂ. ಆ ಸಂಖ್ಯೆಗಳನ್ನ ಸರಿಯಾಗಿ ಮಾಡಿದ್ರಿ. ಯಾವ್ದು ನಿಮಗೆ ಫಸ್ಟ್ ಬೇಕು, ಯಾವ್ದು ಸೆಕೆಂಡ್, ಯಾವ್ದು ಥರ್ಡ್, ಈ ರೀತಿ ಮಾಡಿದಿರಿ. ಮೊದ್ಲು ಯಾವ್ಯಾವ ನೆನಪು ಬಂದಿತ್ತು ಅದೆಲ್ಲಾನು ಮಾಡ್ಕೋತ ಬಂದಿರಿ. ಈಗ ಅದ್ರಲ್ಲಿ ನಿಮ್ಗೆ ಫಸ್ಟ್ ಯಾವ್ದಕ್ಕೆ ಸ್ಟಾರ್ಟ್ ಮಾಡೋದಿದೆ ಅದ್ರ ಮೇಲೆ ಬರ್ದಿರಿ ಅಂತ ಅನ್ಕೊಂಡಿ. ಓಕೆನಾ? ಎಸ್. ಈಗ ನೆಕ್ಸ್ಟ್ ಆಕ್ಟಿವಿಟಿ ಏನು ಅಂದ್ರ, ಒಂದ್ ಖಾಲಿ ಹಾಳೆಯನ್ನ ತಗೋರಿ. ಖಾಲಿ ಅಂದ್ರೆ ಹೊಸದ್, ಡೈರಿಯಲ್ಲೇ ಹೊಸದು, ಅಥವಾ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ಇದೆ ಅಂದ್ರೆ ಅದನ್ನ ಸಣ್ಣದ್ A4 ಸೈಜಿಂದ ಒಂದ್ ತಗೋರಿ. ತಗೊಂಡು ಅಷ್ಟರದೊಳಗೆ ಯಾವ್ದು ಫಸ್ಟ್ ಬರ್ದಿರಿ ನೋಡ್ರಿ ಅದನ್ನ ಈ ರೀತಿ ಬರೀರಿ. ಎಕ್ಸಾಂಪಲ್, ನೀವು ಫಸ್ಟ್ ಹೇಳ್ದಲ್ಲ, ನೀವು ಮೆಡಿಟೇಷನ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊರಿ. ವಸಂತ MP ಮೇಡಮ್, ನೀವೇನೋ ಸ್ಕ್ರೀನ್ ಅನ್ನ ಆನ್ ಮಾಡ್ಬಿಟ್ಟಿರಿ ನೋಡ್ರಿ, ಒಂದ್ ನಿಮಿಷ. ವಸಂತ ಯಾರು? ವಸಂತ MP ಅಂತ ಸ್ಕ್ರೀನ್ ಆನ್ ಮಾಡ್ಯಾರ, ಬಂತು. ಓಕೆ, ಸೊ ಒಂದು A4 ಸೈಜ್ ನ ಹಾಳೆಯನ್ನ ತಗೊಂಡು ಯಾವುದು ಮೊದಲು ಬರ್ದಿರಿ ನೋಡ್ರಿ, ಫಸ್ಟ್ ಬರ್ದಿರಿ ನೆನ್ಪಿಡ್ರಿ. ಎಕ್ಸಾಂಪಲ್, ನೀವು ಪುಸ್ತಕ ಓದೋದು ಬರ್ದಿರಿ ಅಂತ ತಿಳ್ಕೊರಿ. ಅದ್ರಲ್ಲಿ ದಪ್ಪ ಅಕ್ಷರದಲ್ಲಿ ಅಂಡಾಕಾರದಲ್ಲಿ ಒಂದು ರೌಂಡ್ ಅನ್ನ ಮಾಡ್ರ ಆ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ನಲ್ಲಿ. ಎಕ್ಸಾಂಪಲ್ ನಿಮ್ಗೆ ತೋರಿಸ್ಲಿ. ನಾನು ರೆಡ್ ಪೆನ್ ಮ್ಯಾನ್ ಹೇಳ್ತೇನೆ, ಇದೆ ತೋರಿಸ್. ಈ ರೀತಿ ಅಂಡಾಕಾರ ಅಂತ ನೋಡ್ರಿ, ಈ ರೀತಿ ಈ ಸೇಪ್ ನಲ್ಲಿ ಬರೀ. ರೆಡ್ ಇದ್ರತ್ತ, ಒಂದ್ ನಿಮಿಷ. ಈ ರೀತಿ ಇನ್ನೊಂದ್ಸಲ ತೋರಿಸ್ತೀನಿ. ಈ ರೀತಿ ನೀನ್ ಯಾಕೋ ಸ್ಟ್ರಕ್ ಆದಂಗ ಅನಿಸ್ತಾ ಇದೆ. ಒಂದ್ಸಲ ಚೆಕ್ ಮಾಡು. ಹಾ, ಸೊ ಗೊತ್ತಾಯ್ತಲ್ಲ, ಹಿಂಗ್ ಅಂಡಾಕಾರದಲ್ಲಿ ಅದನ್ನ ನಿಮ್ಮ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ ಈಗ ಸದ್ಯಕ್ಕೆ ನೀವು ಮಾಡಿ ಕಚ್ಚಾ ಪ್ರತಿ ಮಾಡಿ, ಆಮೇಲೆ ಅದಕ್ಕೆ ಪಕ್ಕಾ ಮಾಡಿ. ಯಾವ ರೀತಿ ಮಾಡೋದು ಅಂದ್ರೆ, ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ಮೇಲೆ ರೆಡ್ ಕಲರ್ ಸ್ಕೆಚ್ ಪೆನ್ ನಿಂದ ಅಂಡಾಕಾರದಲ್ಲಿ ಮಾಡೋದು ಮಾಡಿ, ಅದರಲ್ಲಿ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಇದೆ, ನಾನು ಫಸ್ಟ್ ಅದೇ ಸ್ಟಾರ್ಟ್ ಮಾಡ್ಬೇಕಂತ ಅದನ್ನ ಅದರಲ್ಲಿ ಬರ್ದು ಬಿಡೋದು ಅಂಡಾಕಾರದ ದಪ್ಪ ಅಕ್ಷರಗಳಲ್ಲಿ. ಎಕ್ಸಾಂಪಲ್, ನಿಮ್ಗೆ ನಾನು ದಿನಕ್ಕೆ 1 hour ನಾನು ಮೆಡಿಟೇಷನ್ ಮಾಡುತ್ತೇನೆ ಅಂತ ಇತ್ತಂದ್ರೆ ಮೆಡಿಟೇಷನ್. ಸೊ ಹಾಗಾಗಿ ಅಂಡಾಕಾರದಲ್ಲಿ ಏನ್ ಬರಿಬೇಕಂದ್ರೆ, ನಾನು ಪ್ರತಿ ದಿನವೂ 1 ಗಂಟೆಗಳ ಕಾಲ ಧ್ಯಾನ ಮಾಡುತ್ತಿರುವುದಕ್ಕಾಗಿ ವಿಶ್ವಕ್ಕೆ ಧನ್ಯವಾದಗಳು. ನಾನು ಸುಮ್ಮನೆ ಒಂದ್ ಎಕ್ಸಾಂಪಲ್ ಕೊಟ್ಟಿನಿ. ಫಸ್ಟ್ ಆದ್ಯತೆ ಯಾವ್ದಿದೆ ನೋಡ್ರಿ ಅದ್ರದ್ದು. ಈಗ ಇದನ್ನೇ ಬೇರೆ ಬೇರೆ ಪ್ಯಾಟರ್ನ್ ನಲ್ಲಿ ಬರಿಬಹುದು. ನಿಮ್ಗೆ ಯಾವ್ದು ಇಷ್ಟ ಇದೆ, ಫಸ್ಟ್ ಯಾವ್ದು ಸ್ಟಾರ್ಟ್ ಮಾಡ್ಬೇಕಂತಿದೆ ಅದು. ನಾನು ಪ್ರತಿ ದಿನವೂ 1 ಗಂಟೆ
ಧ್ಯಾನ ಮಾಡುತ್ತಿರುವುದಕ್ಕಾಗಿ ವಿಶ್ವಕ್ಕೆ ಧನ್ಯವಾದಗಳು. ಇದೇ ರೀತಿ ಪ್ರತಿದಿನ ನೀವು ವಾಕಿಂಗ್ ಮಾಡ್ತಾ ಇದ್ದೀರಿ, ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಿ, ಅದನ್ನ ಆಡ್ ಮಾಡೋದು. ಅದು ಸಣ್ಣದಿದೇನೋ ದೊಡ್ಡದಿದೆ ಗೊತ್ತಿಲ್ಲ, ಬಟ್ ನಿಮ್ಗೆ ಅದು ಫಸ್ಟ್ ಆದ್ಯತೆ ಇದೆ. ಮತ್ತೆ ಚಂದ ದಪ್ಪ ಅಕ್ಷರದಲ್ಲಿ ಬರೀಬೇಕು, ಅದು ಸಣ್ಣ ಅಕ್ಷರದಲ್ಲಿ ಬರೆಯಂಗಿಲ್ಲ, ದಪ್ಪ ಬರೀಬೇಕು. ಹಾ, ಗೀತಾ ಮೇಡಮ್ ಬರ್ದಿರಿ ನೋಡ್ರಿ, ಗೀತಾ ಶರತ್. ಹಾ ಮೇಡಮ್ ಕರೆಕ್ಟ್ ಬರ್ದಿರಿ, ನನಗೂ ಕಾಣ್ತಾ ಇದ್ದೀವಿ ಅಕ್ಷರ ನೀವೇನ್ ಬರ್ದಿರಿ ಅಂತ. ಹಂಗ್ ದಪ್ಪ ಬರೀರಿ. ಯಾರಿಗ್ ಗೊತ್ತು ಯೂನಿವರ್ಸಿಟಿ ಕಾಡ್ಸಿಲ್ಲ ಅಂದ್ರ ಹಂಗ್ ಬರೆಯೋದು. ಆಮೇಲೆ ಕೆಳಗೆ ನಿಮ್ಮ ಸಿಗ್ನೇಚರ್ ಮಾಡಿ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ. ಅದೇ ಅಂಡಾಕಾರದಲ್ಲಿ ಒಂದ್ ಅಂಶವನ್ನ ಬರೆದು ಕೆಳಗೆ ನಿಮ್ದು ಸಿಗ್ನೇಚರ್ ಮಾಡಿ. ಚಾರ್ಜ್ ಮುಗೀತೆ ನೋಡು, ಚಾರ್ಜಿಂಗ್ ಬಟನ್. ಮತ್ತೆ ಕೆಳಗೆ ಸಿಗ್ನೇಚರ್ ಮಾಡಿ ಮತ್ತೆ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ. ಎಸ್. ಸೊ ಇದನ್ನ ನಿಮ್ಮ ವಿಷನ್ ಬೋರ್ಡಿಗೆ ಹಚ್ಚಿಬಿಡ್ಬೇಕು. ಇದು ಮೊದಲು ನೀವು 21 ಡೇಸ್ ಮಾಡೋದಿರುತ್ತೆ. ಈಗ ನಿಮ್ ಡೈರಿಯಲ್ಲಿ ಬರ್ಕೊಡ್ರಿ. ಇದೇನು ಅಂಡಾಕಾರದಲ್ಲಿ ಬರ್ದಿರುವಂತ ಗುರಿ ಇದೆ ನೋಡ್ರಿ, ಒಂದ್ ಗುರಿಯನ್ನ ಇಟ್ಕೊಂಡಿರಿ ನೀವು. ಈಗ ಒಂದೊಂದ್ರ ಮೇಲೆ ಫೋಕಸ್ ಮಾಡೋದಿರುತ್ತೆ ನಿಮ್ಗೆ. ಒಂದನ್ನ ಬರ್ದು ಅದನ್ನ ಎಲ್ಲಿ ಅಂಟಿಸ್ಬೇಕಂದ್ರ ವಿಷನ್ ಬೋರ್ಡ್ ಮೇಲೆ ಹಾಕಿ ಬಿಡ್ಬೇಕು, ಅದಕ್ಕೆ ಹಚ್ಬಿಡೋದು. ಮತ್ತೆ 21 ದಿನ ಅದ್ರ ಮೇಲೆ ಕೆಲಸ ಮಾಡೋದಿದೆ ನಿಮ್ಗೆ. ಎಕ್ಸಾಂಪಲ್, ಈಗ ನೀವು ಮನೆ ಕಟ್ತೀನಿ ಅಂತ ಬರ್ತೀರಿ ಮೇಡಮ್, 21 ದಿನದಾಗ ಏನ್ ಮಾಡ್ಲಿರಿ? ಮನಿದೆಲ್ಲ ಪ್ಲಾನ್ ಹಾಕ್ರಿ ಕುಂತು. ಬೋರ್ವೆಲ್ ಹೊಡ್ಸ್ರಿ 21 ದಿವಸನಾಗ ಯಾಕೆ ಆಗಂಗಿಲ್ಲ ನೋಡಮ್ಮಿ? ಅದು ಪ್ಲಾಟ್ ತಗೊಳ್ಬೇಕಂದಿರಿ, ಹಾಕ್ರಿ, ಲೋನಿಗೆ ಹಾಕ್ರಿ, ಓಡಾಡ್ರಿ, ತಿರ್ಗಾಡ್ರಿ, ಅವ್ರಿಗೆ ಇವ್ರಿಗೆ ಹೇಳ್ರಿ, ಕೇಳ್ರಿ, ಬೇರೆ ಬೇರೆ ಎಲ್ಲ ಆಕ್ಟಿವಿಟಿ ಮಾಡ್ರಿ ಅದಕ್ಕೆ ಸಂಬಂಧಪಟ್ಟಿರುವಂತೆ. 21 ಡೇಸ್ ನೀವು ಅದನ್ನೇ ಮಾಡ್ಬೇಕು ಫಸ್ಟ್ ಸ್ಟೆಪ್ ಅಲ್ಲಿ. ನೀವೇನ್ ಮಾಡ್ತೀರಿ, ಎಲ್ಲಿ ನಾವು ಫೇಲ್ ಆಗಿರ್ತೀವಿ ಅಂದ್ರೆ ನಿಮ್ಗೆ ಹೇಳ್ತೀನಿ, ಒಂದೇ ಸಲಕ್ಕೆ ಎಲ್ಲಾ ಕುಸ್ತಿ ಹಿಡಿದ್ ಬಿಡ್ತೀರಿ ನೀವು. ಈಗ ಏನೆಲ್ಲಾ ಉದ್ಧಾರ ಆಗದೆ 3 ದಿನಕ್ಕೆ ಎಲ್ಲ ಮಟಾಶ ಆಗೋಗ್ಬಿಡ್ತೇವೆ, ಆಗೋದಿಲ್ಲ ಕೆಲ್ಸ. ಹಂಗ್ ಮಾಡ್ಬೇಡ, ಹಂಗ ಆಗೋದಿಲ್ಲ. ಸೈನ್ಸ್ ಹಂಗ್ ಹೇಳೋದಿಲ್ಲ, ಅದ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ. ಹಾ, ಸೊ ಒಂದ್ ಕೆಲ್ಸ ಎಷ್ಟು ದಿನ ಮಾಡೋದಿದೆ? 21 ಡೇಸ್ ಕಂಪಲ್ಸರಿ ಮಾಡೋದಿದೆ. ಈಗ ವಾಕಿಂಗ್ ಮಾಡ್ತೀನಿ ಅಂತ ಬರ್ದ್ರಿ ಪಾಪ ನೀವು, ಹಿಂಗೆ ಈಗ ಇವತ್ ಜೋಶ್ ಬಂದಿರುತ್ತೆ ನೋಡ್ರಿ 31st. ಈಗ ಎಲ್ಲಾರು ಏನ್ ಕೇಳ್ಬೇಡ, ನಾಳೆ ಗಾರ್ಡನ್ದಾಗ ಜಾಗ ಸಿಗಂಗಿಲ್ಲ, ಸ್ಟ್ರೈಕ್ ನಡೀತದ. ಈಗ 2 ದಿನ ಆದ್ಮೇಲೆ 3ನೇ ದಿನ ನಿಮಗ್ ನೆಗಡಿ ಬರ್ತದಲ್ಲ. ಹಾ, ಅಚಾನಕ್ ಎದ್ ನಸ್ಕಿನ ತಿರ್ಗಾಡಿದ್ರ ಬರುತ್ತೆ, ನೆಗಡಿ ಬರ್ಬೋದು, ಜ್ವರ ಬರ್ಬೋದು, ತಲೆನೋವು ಬರ್ಬೋದು, ಏನಾರು ಒಂದ್ ಬರುತ್ತೆ. ಈಗ ನೀವೇನ್ ಮಾಡ್ತೀರಿ? ಕ್ವಿಟ್ ಮಾಡ್ಕೊಳ್ಳೋದು. ಮತ್ತೆ ಎಲ್ಲಿದ್ರಿ ಅಲ್ಲೇ, ಎಲ್ಲಿದ್ದು ಸಿದ್ದೇಶ ಅಂತಾರ ನಮ್ ಕಡೆ. ಸಿದ್ದೇಶ್ವರ್ ಎಲ್ಲಾರ ಅಂದ್ರ ಅಲ್ಲೇ, ಎಲ್ಲಿದ್ರು ಮೊದ್ಲ ಅಲ್ಲೇ ಬರ್ತೀರಿ. ಈಗ ಬರ್ಕೊಡ್ರಿ, 21 ದಿನಗಳ ಕಾಲ ಏನೇ ಬಂದ್ರು ಸಮೇತ ನೀವ್ ಅದನ್ನ ಬಿಡಂಗಿಲ್ಲ. ಇದು ನ್ಯೂ ಇಯರ್ ನ ಚಾಲೆಂಜ್ ಇವತ್ ನೀವು ತಗೊಳ್ಬೇಕಾಗಿರೋದು. 21 ದಿನ ಮಾಡದೆ, ಅದು ಹೆಂಗಾರ ಆಯ್ತು ಏನಾರ ಆಯ್ತು. ಜ್ವರ ಬಂದವ್ ಬರ್ಲಿ, ಸಾಯೋ ತನಕ ಪುರ್ಸತ್ತು, ಆದ್ರೆ ಬಿಡಂಗಿಲ್ಲ ಇದು. ಹಿಂಗ್ ಚಾಲೆಂಜ್ ತಗೋರಿ, ಯಾವಾಗ್ಲೂ ನೆನ್ಪಿಡ್ರಿ. ನಿಮ್ಮ ಸಬ್ಕಾನ್ಶಿಯಸ್ ಮೈಂಡಿಗೆ ನೀವು 2ನೇ ಆಪ್ಷನ್ ಏನಾದ್ರೂ ಬಿಟ್ರೆ ಅದು ನಿಮ್ಮನ್ನ ಸೋಲಿಸುತ್ತೆ, ನೆನ್ಪಿಡ್ರಿ. ಒಂದೇ ಆಪ್ಷನ್ ಬಿಡ್ಬೇಕು, ಅದು ಮಾಡೋದು ಒಂದೇ. ತಿಳಿತಾ ಇದ್ದೇನೆ ಎಲ್ಲರಿಗೂ? ಒಂದೇ ಆಪ್ಷನ್ ಬಿಡ್ಬೇಕು, ಮಾಡ್ಬೇಕೆ, ಅದು ಮಾಡಿಲ್ಲ ಅಂದ್ರೆ ನಡೆಯಂಗಿಲ್ಲ. ಆ ರೀತಿ ಆಪ್ಷನ್ ಬಿಡ್ರಿ, ಅದು ಮಾಡುತ್ತೆ. ನೋಡೋಣ, ಮಾಡೋಣ, ಬೆಳಿಗ್ಗೆ ವಾಕಿಂಗ್ ಆಗಿಲ್ಲ ಅಂದ್ರೆ ಸಂಜೆಗ್ ಮಾಡ್ತೀನಿ, ಸಂಜೆಗ್ ಮನ್ಸಿಗೆ ಬ್ಯಾಡ್ ಅನಿಸ್ತು, ಸಂಜೆಗ್ ಹಿಂಗೆ ನಮ್ದು ಕ್ಲಾಸ್ ನಡೀತಾವ, ಮತ್ ನಿಮ್ ಮೈಂಡ್ ಹೇಳ್ತು ನಮ್ ಗುರುಗಳು ಮಾಡ್ಲತ್ತಾರಲ್ಲ, ನಮ್ ವಾಕಿಂಗ್ ಕಿಂತ ಏನ್ ದೊಡ್ಡದ ಏನಿದು ಕ್ಲಾಸು, ಈ ಭಕ್ತಿ ಭಾವ ಉತ್ಪತ್ತಿ ಆಗುತ್ತೆ, ಅದು ಬಿಡ್ತ್ರಿ ಇದು ಚಾಲು ಮಾಡ್ತೀನಿ. ಅದೇನಿದ್ರು ಬಿಡಂಗಿಲ್ಲ, ಮಾಡ್ತೀನಿ ಅಂದ್ರೆ ಮಾಡ್ತೀನಿ. ಸೊ ಯಾರ್ ಇದ್ದೀರಿ ಈ ಚಾಲೆಂಜ್ ಅನ್ನ ಸ್ವೀಕಾರ ಮಾಡೋದಕ್ಕೆ, ಅವ್ರು ಎಲ್ರು ಒಂದ್ಸಲ ಚಾಲೆಂಜ್ ಅಂತ ಟೈಪ್ ಮಾಡ್ರಿ. ಚಾಲೆಂಜ್ ನ ಸ್ವೀಕಾರ ಮಾಡ್ಲಕ್ ರೆಡಿ ಇದೆ, ಟೈಪ್. ಚಾಟ್ ಬಾಕ್ಸ್ ಆನ್ ಇದೆ ನೋಡ್ರಿ. ಈ ಚಾಲೆಂಜ್ ಅನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಡ್ತೀನಿ. ಮೊದ್ಲು ಮಾನಸ ಬರ್ದಾರ ನೋಡ್ರಿ, ವೀಣಾ
ವಾಣಿ. ಓಹೋ, ಈಗಿದೆ ಮಜಾ ತಾಡ್ರಿ. ನೀವು ಹಾಕ್ರಿ ಚಾಲೆಂಜ್ ಅಂತ ಎಲ್ಲಾರು ಬರೀರಿ. ಪೂರ 297 ಚಾಲೆಂಜ್ ಮೆಸೇಜ್ಗಳು ಬರ್ಬೇಕು. ಈಗ ಮತ್ 300 ಆದ್ರು. ಎಲ್ಲಾರು ಚಾಲೆಂಜ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಡ್ಬೇಕು. ಹಾ, 21 ತೊಂದರೆಗಳು ಬರ್ಬೋದಿಲ್ಲ ಅಂತಿಲ್ಲ. ಊರಿಗೆ ಹೋಗೋದ್ ಬರ್ಬೋದು, ಏನ್ ಬೇಕಾಗಿನ್ ಬರ್ಬೋದು, ಆದ್ರೆ ಬಿಡಂಗಿಲ್ಲ. ಸುಜಾತ ಮೇಡಮ್ ತಿಳಿತದ ಖರೇದರಿ ಅಂತ. ಬರ್ಬೋದು, ಏನು ಬರ್ಬೋದು. ಜೀವನ ಏನ್ ಸುಖದ ಸುಪ್ಪತ್ತಿಗೆ ಇಲ್ಲ. ನೀವ್ ಇವತ್ ಚಾಲೆಂಜ್ ತಗೋಣ, ಎಲ್ಲಾ ವ್ಯವಸ್ಥೆ ಎಲ್ಲ ನಿಮ್ ಪರವಾಗಿ ಕೆಲಸ ಮಾಡುತ್ತೆ, ತಥಾಸ್ತು. ಹಂಗಾಗೋದಿಲ್ಲ. ಚಾಲೆಂಜಸ್ ಬರೋದೇ, ನೀವು ಎಷ್ಟು ದೊಡ್ಡ ಚಾಲೆಂಜ್ ಅನ್ನ ನೀವು ತಗೊಂಡಿರ್ತೀರಿ, ಅಷ್ಟೇ ವಿರುದ್ಧ ಚಾಲೆಂಜಸ್ ಗಳು ನೀವು ಫೇಸ್ ಮಾಡೋದಿರುತ್ತೆ. ನೆನ್ಪಿಡ್ರಿ. ಇವತ್ತು ನೀವು ಬೆಳಗ್ಗೆ ಬೇಗ ಹೇಳ್ತೀನಿ ಅಂತ ನೀವು ಚಾಲೆಂಜ್ ತಗೋರಿ, ಹೇಳಲಾರ್ದಂತ ಚಾಲೆಂಜಸ್ ಗಳು ನಿಮ್ಗೆ ಸಿಗ್ತಾವ, ಇದ್ದೇ ಇರುತ್ತೆ. ಯೂನಿವರ್ಸ್ ಯಾವಾಗ್ಲೂ ನೀವ್ ಎಂಥ ನಿರ್ಧಾರವನ್ನ ತಗೊಂಡಿರ್ತೀರಿ ನೋಡ್ರಿ, ಅದ್ರ ವಿರುದ್ಧ ನಿರ್ಧಾರಗಳು ನಿಮ್ ಜೀವನದಲ್ಲಿ ನಡೆಯುತ್ತೆ. ರೀಸನ್ ಏನು ಅಂದ್ರ, ನಿಮ್ಮಲ್ಲ ಶಕ್ತಿ ಸಾಮರ್ಥ್ಯ ಇದೇನಾ ಇಲ್ಲ ಅಂತ ಯೂನಿವರ್ಸ್ ಪರೀಕ್ಷೆ ಮಾಡುತ್ತೆ. ಯೂನಿವರ್ಸ್ ನಿಮ್ಗೂ ಪರೀಕ್ಷೆ ಮಾಡುತ್ತೆ. ಹಾಗಾಗಿ ನೀವು ಅಲ್ಲಿ ಗೆಲ್ಲಬೇಕು. ಇದ್ರ ನಂತರ ನೆಕ್ಸ್ಟ್ ಬರೀರಿ. ಇದೇನು ಗ್ರೂಪ್ ಮಾಡಿವಲ್ಲ, ಗ್ರೂಪ್ ನಲ್ಲಿ ಡೈಲಿ ಫೋಟೋ ಹಾಕ್ಬೇಕು. ವಾಕಿಂಗ್ ಮಾಡ್ತೀನಿ ಅಂತ ನೀವ್ ಯಾರು ಬರ್ದಿರಿ, ಡೈಲಿ ವಾಕಿಂಗ್ ಫೋಟೋ ಬರ್ಬೇಕು. ಮತ್ ಸೇಮ್ ಡ್ರೆಸ್ ಬಂದು ನಿಮ್ ಮನಿಗ್ ಫೋನ್ ಬರ್ತು. ಇಲ್ಲಾಂದ್ರೆ ನಿಮ್ ಸುತ್ತ ಎಲ್ಲ ನಮ್ ಟೀಮ್ ಇದೆ, ನೆನ್ಪಿಡ್ರಿ. ನೀವು ಯಾವ ರೂಟ್ ನಲ್ಲಿ ಇದ್ರು ಅಲ್ಲೊಬ್ರು ನಮ್ ಟ್ರೈನರ್ ಇದ್ದೇ ಇರ್ತಾರ. ಈಗ ಮೈಂಡ್ ನಲ್ಲಿ ಇವತ್ ಸೇವ್ ಮಾಡ್ಕೊಡ್, ಮಾಡ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಇದೆ. ಗ್ರೂಪ್ನಾಗ ಬಂದಿರಿ, ನೀವು ಬಂದ್ರಿ ಎಲ್ಲಾರು. ಸೊ ಆ ಗ್ರೂಪ್ ಮಾಡಿರೋ ಕಾರಣ ಏನು ಅಂದ್ರ, ನೀವು ಮಾಡಿರುವಂತ ಆಕ್ಟಿವಿಟಿ ಇದೆ ನೋಡ್ರಿ, 21 days ಅಲ್ಲಿ ಹಾಕ್ತಾ ಇರ್ಬೇಕು. ನೀವು ಅಲ್ಲಿ ಮಾಡ್ಬೇಕು. ನೀವು ಅದು ಯಾವ್ದೇ ಇರ್ಲಿ. ನೀವು ಪುಸ್ತಕ ಓದ್ತೀನಿ ಅಂತ ಹೇಳಿ ಬರ್ದಿರಿ ಅಂತ ತಿಳ್ಕೋರು, ಪುಸ್ತಕದ ಫ್ರಂಟ್ ಪೇಜ್ ಇದೆ ನೋಡ್ರಿ, ಅದು ಕ್ಲಿಕ್ ಮಾಡ್ಬೇಕು. ಅವತ್ತು ಎಷ್ಟು ಪುಟ ಓದಿದ್ರಿ ಆ ಪುಟಗಳು ತೆಗಿಬೇಕು, ಹಾಕ್ಬೇಕು. ಇವತ್ತು ಪುಟ ಸಂಖ್ಯೆ 1 ಮತ್ತು 2 ನಾನು ರೀಡ್ ಮಾಡಿದ್ದೀನಿ, ಅದ್ರ ಬಗ್ಗೆ ಮಾಹಿತಿಯನ್ನ ಹಾಕ್ಬೇಕು. ವಾಕಿಂಗ್ ಮಾಡ್ತಾ ಇದೀರಿ, ಅದ್ರ ಬಗ್ಗೆ ಹಾಕ್ಬೇಕು. ಜಾಗಿಂಗ್ ಮಾಡ್ತೀರಿ, ಅದ್ರ ಬಗ್ಗೆ ಹಾಕ್ಬೇಕು. ಇಲ್ಲ ನೀವು ಪ್ಲಾಟೋ ಮನಿ ಏನೋ ಮಾಡ್ರಿ, ಯಾವ ಪ್ಲೇಸ್ನಾಗ ಹೋಗಿ ಏನ್ ದುಡ್ಡು ಮಾಡಿರಿ ಗೊತ್ತಾಗ್ಬೇಕಲ್ಲ. ಏನ್ ಪ್ರಯತ್ನ ಮಾಡಿದ್ರಿ, ಯಾರ್ದೋ ಜೊತೆಗೆ ಮಾತಾಡಿರೋದ್ರ ಬಗ್ಗೆ ಡಿಸ್ಕಸ್ ಮಾಡಿರಿ, ಫೋಟೋ ತೆಗಿಬೇಕು, ಹಾಕ್ಬೇಕು ಪ್ರತಿ ದಿನಾನು. ಎಲ್ಲಾನು ಪರಿಹಾರ ಆಗುತ್ತೆ ಸುಜಾತ ಮೇಡಮ್. ವೇಟ್ ಅಂಡ್ ವಾಚ್. ತಿಳಿತಾ ಎಲ್ಲರಿಗೂ? ಎಲ್ಲ ಹಾಕ್ಬೇಕದೆಲ್ಲ ಗ್ರೂಪ್ ನಲ್ಲಿ. ಮತ್ತೆ ಯಾವತ್ತು ನೀವು ಕಟ್ ಆದ್ರಿ, ನಿಮ್ ಮೈಂಡ್ ಸೆಟ್ ಕಟ್ ಆಯ್ತಂತ ತಿಳ್ಕೊರಿ ನೀವು. ಮತ್ತೆ ಇಲ್ಲಿ ನಿಮ್ಗೆ ಬಹಳ ಎನರ್ಜಿ ಫೀಲ್ ಆಗುತ್ತೆ ಗ್ರೂಪ್ ನಲ್ಲಿ. ಯಾಕಂದ್ರೆ ನಿಮ್ಮದೇ ಮನಸ್ಥಿತಿಯವರು, ನಿಮ್ ತರಾನೇ ಚಾಲೆಂಜ್ ತಗೊಂಡು ಪ್ರಯತ್ನ ಮಾಡೋರೆಲ್ಲ ಒಂದೇ ಕಡೆಗೆ ಬಂದಿರ್ತಿರಲ್ಲ ನೀವು. ಹಾಗಾಗಿ ಇಲ್ಲಿ ನಿಮ್ಗೆ ಬಹಳ ಸಪೋರ್ಟ್ ಸಿಗುತ್ತೆ. ಆ ನಂತರ ಬರುವ 11ರಿಂದ 16 ತನಕ ಒಂದು ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದ್ದೀವಿ, ಲಾ ಆಫ್ ಅಟ್ರಾಕ್ಷನ್. ಬಟ್ ಅದು ಇನ್ನ ನಾವು ಪ್ಲಾನ್ ಮಾಡಿಲ್ಲ. ಮಾಡಿದ್ಮೇಲೆ ನಿಮ್ಗೆ ಗ್ರೂಪ್ ನಲ್ಲಿ ಬರುತ್ತೆ. ಅಲ್ಲಿ ತನಕ ಮಾತ್ರ ಇದು ಕಂಟಿನ್ಯೂ ಆಗಿ ನೀವು ಮಾಡ್ತಾ ಇರಿ. ಗ್ರೂಪ್ ಲಿಂಕ್ ಇನ್ನೊಂದ್ಸಲ ಅನನ್ಯ, ಇನ್ನೊಂದ್ಸಲ ಲಾಸ್ಟ್ ಬರುತ್ತೆ ನೋಡ್ರಿ. ಆಕ್ಟಿವಿಟಿ ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ. ಎಕ್ಸಾಂಪಲ್, ನೀವು ಯಾರಾದ್ರೂ ಮೆಡಿಟೇಷನ್ ಮಾಡೋದು ಒಂದು ಚಾಲೆಂಜ್ ತಗೊಂಡಿರಿ ಅಂತ ತಿಳ್ಕೊಳ್ಳಿ. ಮನೇಲಿ ಯಾರಾದ್ರೂ ಇರ್ತಾರಲ್ಲ, ಅವ್ರಿಗೆ ಹೇಳ್ಬೇಕು, ನಾನು ಹಿಂಗ್ ಕಣ್ ಮುಚ್ಚಿ ಧ್ಯಾನ ಮಾಡತ್ರ ಒಂದು ಫೋಟೋ ಇಳಿಸು ಅಂತ. ಮೇಡಮ್ ಹೆಂಗ್ ಫೋಟೋ ಇಳಿಸ್ಬೇಕ್ರಿ, ನಂಗೆ ಗೊತ್ತಾಗ್ಬೇಕಲ್ಲ. ಮತ್ತ ನಾವು ಇಳಿಸೋದಂತ್ರಿ, ನೀವು ತೆಗಿಯೋದಂತ್ರಿ. ಯಾರ ಮನೆಯಾಗಿದ್ರೆ ಅವ್ರಿಗೆ ಹೇಳ್ರಿ. ಇಲ್ಲ ನೀವೇ ಸೆಲ್ಫಿ ಮಾಡ್ರಿ, ಮೆಡಿಟೇಷನ್ ಟೈಮ್ ಅಂತ ಹೇಳಿ. ವಾಕಿಂಗ್ ಮಾಡ್ತಾ ಇದ್ದೀರಿ, ಯಾವ್ದೋ ಒಂದ್ ನಾವು ಗಿಡ ಮರ ಇರ್ತಾವ ಅಲ್ಲಿ, ಅದ್ರ ಹತ್ರ ಹೋಗಿ ನಿಂದ್ರಿ. ಮೊನ್ನೆ ಎಲ್ಲ ಆಫ್ಲೈನಿಗೆ ಬಂದವ್ರು ಆಕ್ಟಿವಿಟಿ ಮಾಡಿರಿ, ನೆನ್ಪದನ ಗಿಡಗಳಿಗೆಲ್ಲ. ಯಾರ್ಯಾರು ಎಲ್ಲೆಲ್ಲಿದ್ದೀರಿ ನಮ್ ಟ್ರೇಡರ್ಸ್ ಎಲ್ಲ, ಶಶಿ ಮೇಡಮ್, ಆ ಆಕ್ಟಿವಿಟಿಯನ್ನ ಮಾಡ್ರಿ ಕಂಟಿನ್ಯೂ 21 days. ಉಮೇಶ್ ಸರ್, ಗಾರ್ಡನ್ ದಲ್ಲಿ ಎಷ್ಟ್ ಚಂದ ಮಾಡಿದೇವು. ಹುಲ್ಲಿನ ಮೇಲೆ ನಡೆಯೋದ್ ಮಾಡಿದ್ರಿ, ನೆನ್ಪದ ಎಲ್ಲರಿಗೂ. 21 ದಿನ ಏನ್ ಮಾಡ್ಬೇಡ್ರಿ, ಮುಂಜಾನೆ ಎದ್ದು ಬಾಳ ಸ್ಲೋ ನಡೀರಿ, ಸಮಾಧಾನ ಫೀಲ್ ಮಾಡ್ಕೊಳ್ತಾ ನಡ್ರಿ. ಅದು ಒಂದ್ ಮೆಡಿಟೇಷನ್. ವಾಕಿಂಗ್ ಮೆಡಿಟೇಷನ್ ಮಾಡ್ರಿ, ಬಾಳ ದೂರ ಹೋಗ್ತೀರಿ, ಅದು ಒಂದ್ ಗ್ರೂಪ್ ನಲ್ಲಿ ಹಾಕ್ಬಿಡ್ತೀವಿ. ಡೈಲಿ 21, ಒಟ್ ಮಾಡೋದ್ 21 ದಿನ ಬಿಡಂಗಿಲ್ಲ. ನೀವ್ ನೆನ್ಪಿಡ್ರಿ, ಯಾರು ನೀವು ನಿಮ್ಮ ಫಸ್ಟ್ ಚಾಲೆಂಜ್ ಅನ್ನ ಫೇಸ್ ಮಾಡ್ತೀರಿ ಅಥವಾ ಅಲ್ಲಿ ಸಕ್ಸಸ್ ಆಗ್ತೀರಿ ನೋಡ್ರಿ,
ದೇವ್ರಾಣಿ ಹೇಳ್ತೀನಿ, ನಿಮ್ ಸಕ್ಸಸ್ ನಿಲ್ಲಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನನಗೂ ಇಲ್ಲ, ದೇವ್ರಿಗೂ ಇಲ್ಲ, ಬ್ರಹ್ಮನಿಗೂ ಇಲ್ಲ ನನ್ನ ಪ್ರಕಾರ. ರಾಧಾ. ಹಾ. ಸೊ ಹಾಗಾಗಿ ಪ್ರತಿಯೊಬ್ರು ಸಮೇತ ಇಷ್ಟು ಮಾಡ್ಬೋದು, ಸಹಜ ಇದೆನಾ? ಹಾ. ಸೊ 21 days ಮೊದ್ಲು ಇದನ್ನ ಮಾಡ್ರಿ. ಹಾ, ಚಾಟ್ ಲಾಕ್. ಈಗ ಮತ್ತೆ ಇನ್ನೊಂದ್ಸಲ ಲಿಂಕ್ ಬಂದಿದೆ ನೋಡ್ರಿ, ಗ್ರೂಪ್ ಲಿಂಕ್. ಈ ಗ್ರೂಪ್ ನಲ್ಲಿ ಬರ್ಬೇಕು, ಮತ್ತೆ ಪ್ರತಿ ದಿನಾನು ಆಕ್ಟಿವಿಟಿ ಮಾಡ್ಬೇಕು ಕಂಪಲ್ಸರಿ. ಮತ್ತೆ ಇವತ್ತದು ಅಂಡಾಕಾರದಲ್ಲಿ ಬರ್ದಿರುವಂತದ್ದು ಏನಿದೆ ನೋಡ್ರಿ, ಅದು ಗ್ರೂಪ್ ನಲ್ಲಿ ಶೇರ್ ಮಾಡ್ರಿ ಫಸ್ಟ್. ನನ್ಗೂ ಗೊತ್ತಾಗ್ಬೇಕಲ್ಲ ಯಾರ್ಯಾರು ಏನೇನ್ ಚಾಲೆಂಜ್ ತಗೊಂಡಿರಿ. ಎಸ್. ಸೊ ಈಗ ಒಂದ್ 10 ನಿಮಿಷದ ಒಂದು ಮೆಡಿಟೇಷನ್ ಅನ್ನ ಮಾಡೋಣ. ಎಲ್ಲಾರು ನೇರವಾಗಿ ಕುಳಿತುಕೊಡ್ರಿ. ಎಲ್ಲಾರು ನೇರವಾಗಿ ಕುಳಿತುಕೊಡ್ರಿ. 1 ನಿಮಿಷ ನಾನು ಸೆಟ್ ಮಾಡ್ತೀನಿ. ಎಸ್. 2 ಕೈಗಳನ್ನ ಧ್ಯಾನ ಮುದ್ರೆಗೆ ತೆಗೆದುಕೊಳ್ರಿ. ಎರಡು ಕಣ್ಣನ್ನ ನಿಧಾನಕ್ಕೆ ಮುಚ್ಚಿ ನಿಧಾನವಾದ ಮತ್ತು ಸುದೀರ್ಘವಾದ ಉಸಿರಾಟಗಳನ್ನ ತೆಗೆದುಕೊಳ್ಳಿ. ಸಂಪೂರ್ಣ ನಿಮ್ಮ ಚಿತ್ತ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಒಳ ಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನ ಗಮನಿಸುತ್ತಾ ಸಂಪೂರ್ಣ ನಿಮ್ಮ ಶರೀರವನ್ನ ರಿಲ್ಯಾಕ್ಸ್ ಮಾಡಿ. ಸಂಪೂರ್ಣ ರಿಲ್ಯಾಕ್ಸ್ ಮಾಡಿ. ಇದೀಗ 3 ಸಲ ಓಂಕಾರವನ್ನ ಹೇಳಿ. ಓಂ. ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತ ನಿಮ್ಮ ಚಿತ್ತವನ್ನ ನಿಮ್ಮ 2 ಪಾದಗಳ ಕಡೆಗೆ ತೆಗೆದುಕೊಂಡು ಬನ್ನಿ. ನಿಮ್ಮ 2 ಕಾಲುಗಳ ಎಲ್ಲ ಬೆರಳುಗಳನ್ನ ಸಡಿಲಗೊಳಿಸಿ ಮತ್ತೆ ಹಗುರಗೊಳಿಸಿ. ಸಂಪೂರ್ಣ ನಿಮ್ಮ 2 ಕಾಲುಗಳನ್ನ ಸಡಿಲಗೊಳಿಸುತ್ತಾ ಮೊಳಕಾಲಿನವರೆಗೂ ಬನ್ನಿ. ನಿಮ್ಮ ಹಿಮ್ಮಡಿಯಿಂದ ಮೊಳಕಾಲಿನವರೆಗೂ ಸಹ ಸಂಪೂರ್ಣ ಸಡಿಲಗೊಳಿಸಿ ಹಗುರಗೊಳಿಸಿ.
ಎರಡೂ ಕಾಲುಗಳಲ್ಲೀಗ ಯಾವುದೇ ಬಿಗುವಿಲ್ಲದಂತೆ ಸಡಿಲತೆ ಇರಲಿ, ಹಗುರತೆ ಇರಲಿ. ಮೊಳಕಾಲಿನಿಂದ ಸೊಂಟದ ಭಾಗದವರೆಗೂ ಸಡಿಲಗೊಳಿಸುತ್ತಾ ಮೇಲೆ ಮೇಲೆ ಬನ್ನಿ. ಶರೀರದ ಸೂಕ್ಷ್ಮ ಭಾಗಗಳು ಸಡಿಲಗೊಳಿಸಿ. ಎಲ್ಲಿಯೂ ಬಿಗುವಿಲ್ಲದಂತೆ ಸಡಿಲತೆ ಇರಲಿ, ಹಗುರತೆ ಇರಲಿ. ನಿಮ್ಮ ಹೊಟ್ಟೆಯ ಭಾಗ, ಹೃದಯದ ಭಾಗವು ಸಡಿಲಗೊಳಿಸುತ್ತಾ ಮೇಲೆ ಬನ್ನಿ. ಮೇಲೆ ಬನ್ನಿ. ನಿಮ್ಮ ಸೊಂಟದ ಭಾಗ, ಬೆನ್ನಿನ ಭಾಗವು ಸಡಿಲಗೊಳಿಸುತ್ತಾ ಮೇಲೆ ಬನ್ನಿ. ಭುಜದಿಂದ ಬೆರಳಿನವರೆಗೂ ಸಹ ನಿಮ್ಮ ಎರಡೂ ಕೈಗಳು ಸಡಿಲಗೊಳಿಸಿ. ನಿಮ್ಮ ಕಂಠದ ಭಾಗ ಸಡಿಲಗೊಳಿಸಿ. ನಿಮ್ಮ ಬಾಯಿ, ಮೂಗು, ಕಣ್ಣು, ಕಣ್ಣ ರೆಪ್ಪೆಗಳು, ಹಣೆಯ ಭಾಗ, ಎರಡೂ ಕಿವಿಗಳು ಸಡಿಲಗೊಳಿಸಿ. ಸಂಪೂರ್ಣ ನಿಮ್ಮ ತಲೆಯ ಭಾಗ ಸಡಿಲಗೊಳಿಸಿ. ಇದೀಗ ನೀವು ಸಂಪೂರ್ಣ ಸಡಿಲಗೊಂಡಿದ್ದೀರಿ, ಸಂಪೂರ್ಣ ಹಗುರಗೊಂಡಿದ್ದೀರಿ. ಇದೀಗ ನೀವು ನಿಮ್ಮ ಸಾಕಾರ ಶರೀರದಿಂದ ಸೂಕ್ಷ್ಮ ಶರೀರಧಾರಿಯಾಗಿ ಹೊರಬರುತ್ತಿದ್ದೀರಿ. ನಿಮ್ಮದೇ ಒಂದು ಬೆಳಕಿನ ಶರೀರವನ್ನ ಗಮನಿಸಿ. ನಿಮ್ಮ ಬೆಳಕಿನ ಶರೀರವೀಗ ನಿಮ್ಮ ಮನೆಯಿಂದ ಹೊರಬರುತ್ತಿದೆ. ಹಾಗೆ ಹೊರಬನ್ನಿ, ಹಾಗೆ ಹೊರಬನ್ನಿ. ಇದೀಗ ನೀವೊಂದು ಸುಂದರವಾದ ಸ್ಥಳಕ್ಕೆ ಬಂದಿದ್ದೀರಿ. ಹಚ್ಚ ಹಸಿರಾದ ಪ್ರಕೃತಿಯ ಸೌಂದರ್ಯದಲ್ಲಿ ನೀವೀಗ ಬಂದಿದ್ದೀರಿ. ನಿಮ್ಮ ಎದುರಿಗೀಗ 2025 ಗಮನಿಸುತ್ತಾ ಅಲ್ಲಿಂದ ಒಂದು ಬಂಗಾರದ ಮೆಟ್ಟಿಲುಗಳು ನಿರ್ಮಾಣವಾಗಿರುವುದನ್ನ ಗಮನಿಸಿ. ನೀವೀಗ 2025 ಗಮನಿಸುತ್ತಾ ಅದರ ಎದುರಿರುವ ಬಂಗಾರದ ಮೆಟ್ಟಿಲನ್ನ ಹತ್ತಿತ್ತ ಮೇಲೆ ಮೇಲೆ ಬನ್ನಿ. ಹಾಗೆ ಮೇಲೆ ಬನ್ನಿ. 1 2 3 4 5 6 7 8 9 10. ನೀವೀಗ ಸಂಪೂರ್ಣ ಮೇಲೆ ಬಂದಿದ್ದೀರಿ. ಇದೀಗ ನಿಮ್ಮ ಎದುರು ಒಂದು ದೊಡ್ಡ ಬಂಗಾರದ ಅರಮನೆ ಇರುವುದನ್ನ ಗಮನಿಸಿ. ಆ ಅರಮನೆಯ ಬಂಗಾರದ ಮಹಾದ್ವಾರದ ಎದುರಿಗೆ 2026 ಇರುವುದನ್ನ ಗಮನಿಸಿ. ಇದೀಗ ಮೊದಲ ಹೆಜ್ಜೆ ಇಟ್ಟು ಒಳಗೆ ನಡೆಯಿರಿ. ಆ ಸುವರ್ಣದ ಅರಮನೆಯನ್ನ ಗಮನಿಸಿ. ನೀವು ಕಂಡ ಎಲ್ಲ ಕನಸುಗಳೀಗ ಈ ಅರಮನೆಯಲ್ಲಿ ನನಸಾಗುತ್ತಿರುವುದನ್ನ ಗಮನಿಸಿ. ನೀವು ಯಾವ
ಸುಖವನ್ನ ಬಯಸುತ್ತಿದ್ದೀರಿ. ಅದೀಗ ನಿಮ್ಮ ಎದುರಿಗೆ ನಿಂತುಕೊಂಡಿದೆ. ನೀವು ಸಂಪೂರ್ಣ ಸುಖಿಯಾಗಿದ್ದೀರಿ. ನೀವು ಯಾವ ಗುರಿಯನ್ನ ತಲುಪಲು ಇಚ್ಛೆ ಪಟ್ಟಿದ್ದೀರಿ, ನೀವೀಗ ಅದೇ ಗುರಿಯಲ್ಲಿ ನಡೆಯುತ್ತಿದ್ದೀರಿ. ನೀವು ನಿಮ್ಮ ಜೀವನದಲ್ಲಿ ಏನನ್ನು ಸಾಧಿಸಬೇಕೆಂದಿದ್ದೀರಿ, ಆ ಎಲ್ಲ ಸಾಧನೆಗಳು ನಿಮಗೆ ಸಾಧ್ಯವಾಗುತ್ತಿವೆ. ಇದೀಗ ಅದೇ ಅರಮನೆಯ ದೂರದಲ್ಲಿ ಅದಾರೋ ಕುಳಿತಿರುವುದನ್ನ ಗಮನಿಸಿ. ಹಾಗೆ ಮುಂದೆ ಮುಂದೆ ಹೋಗಿ. ಇದೀಗ ಗಮನಿಸಿ, ಅವರು ನಿಮ್ಮ ಮಾರ್ಗದರ್ಶಕರು, ನಿಮ್ಮ ಹಿತೈಷಿಗಳು, ನಿಮ್ಮ ಆಪ್ತ ಬಂಧು. ಜೀವನದ ಮಹಾಪರಿವರ್ತನೆಗೆ ಸಹಾಯ ಮಾಡಲೆಂದೇ ಬಂದಿರುವ ಅವರನ್ನ ಗಮನಿಸುತ್ತ ಅವರೀಗ ಅವರ ದಿವ್ಯ ಹಸ್ತವನ್ನ ನಿಮ್ಮ ತಲೆಯ ಮೇಲಿಟ್ಟಿರುವುದನ್ನ ಗಮನಿಸಿ. ಅವರ ಅಂಗೈಯಿಂದ ಅನಂತ ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಸಹಸ್ರಾರದಲ್ಲೀಗ ಬೆಳಕಿನ ರೂಪದಲ್ಲಿ ಹರಿಯುತ್ತಿದೆ. ತಥಾಸ್ತು, ತಥಾಸ್ತು, ತಥಾಸ್ತು. ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣಗಳೂ ಸಹ ಸಾಧನೆಯ ಮಾರ್ಗದತ್ತ ಸಾಗುತ್ತಿವೆ. ಸಂಪೂರ್ಣ ಬ್ರಹ್ಮಾಂಡ ನಿಮಗೆ ಸಹಾಯ ಮಾಡುತ್ತಿದೆ. ವ್ಯಕ್ತಿಗಳ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ, ವಿಷಯಗಳ ರೂಪದಲ್ಲಿ, ವಿಶೇಷತೆಗಳ ರೂಪದಲ್ಲಿ ನಿಮಗೆ ಬ್ರಹ್ಮಾಂಡ ನಿಮ್ಮ ಗುರಿಯತ್ತ ಕರೆದುಕೊಂಡು ಹೋಗುತ್ತಿದೆ. ಇದೀಗ ನಿಮ್ಮ ಸಂಕಲ್ಪವನ್ನ ಮತ್ತಷ್ಟು ದೃಢಪಡಿಸಿ ನಿಮ್ಮ ಮೊದಲನೇ ಗುರಿಯನ್ನ ನೀವೀಗ ತಲುಪಿದ್ದೀರಿ. ನಾನು ನನ್ನ 21 ದಿನಗಳ ಗುರಿಯನ್ನ ಸಂಪೂರ್ಣ ತಲುಪುತ್ತಿದ್ದೇನೆ. ನಾನಿಟ್ಟಿರುವ ಈ ಹೆಜ್ಜೆಯನ್ನ ನಾನೇ ಪೂರ್ಣಗೊಳಿಸುತ್ತಿದ್ದೇನೆ. ಹೇ ಪರಮೇಶ್ವರ, ನನಗೆ ನನ್ನ ಶಕ್ತಿಯನ್ನ ಜಾಗೃತಗೊಳಿಸಲು ಸಹಾಯ ಮಾಡು, ಸಹಾಯ ಮಾಡು. ನಿಮ್ಮ ಚಿತ್ತವನ್ನ ನಿಮ್ಮ ಹೃದಯದಲ್ಲಿ ಕೇಂದ್ರೀಕರಿಸಿ ಹೃದಯಪೂರ್ವಕವಾಗಿ ಪರಮೇಶ್ವರನಿಗೆ ಧನ್ಯವಾದಗಳನ್ನ ಸಮರ್ಪಿಸಿ. ನಿಮ್ಮ ತಂದೆ ತಾಯಿಗಳಿಗೂ ಧನ್ಯವಾದ ಸಮರ್ಪಿಸಿ. ನಿಮ್ಮ ಮನೆ ದೇವರಿಗೂ ಧನ್ಯವಾದ ಸಮರ್ಪಿಸಿ. ಈ ಕ್ಷಣದಲ್ಲಿ ನಿಮಗೆ ಯಾರ್ಯಾರು ನೆನಪಾಗುತ್ತಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಹೇಳಿ. ಎಲ್ಲ ಗ್ರ್ಯಾಂಡ್ ಮಾಸ್ಟರ್ಸಿಗೂ, ಭಾರತೀಯ ರೇಖಿಗೂ, ನಿಮ್ಮ ಗುರುವಿಗೂ ಎಲ್ಲರಿಗೂ ಧನ್ಯವಾದ ತಿಳಿಸಿ. ಹಾಗೆ ನಿಧಾನಕ್ಕೆ ಆ ಮೆಟ್ಟಿಲುಗಳನ್ನ ನೋಡುತ್ತಾ ಕೆಳಗೆ ಬನ್ನಿ. 10,
9, 8, 7, 6, 5, 4, 3, 2, 1. ಸಂಪೂರ್ಣ ನಿಮ್ಮ ಚಿತ್ತ ನಿಮ್ಮ ಶರೀರದ ಕಡೆಗೆ ತೆಗೆದುಕೊಂಡು ಬನ್ನಿ. ಎರಡು ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. ಎರಡು ಕೈಗಳನ್ನ ಜೋರಾಗಿ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ. ಎರಡು ಅಂಗೈಗಳನ್ನ ನೋಡುತ್ತಾ ಕಣ್ತೆರೆಯಿರಿ. ಎಲ್ಲರಿಗೂ ಶರಣಾರ್ಥಿ. ಇವಾಗ ಎಲ್ಲರಿಗೂ ಶುಭವಾಗಲಿ. ಸೊ ಹಾಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮೆಡಿಟೇಷನ್ ಅಲ್ಲೆಲ್ಲ ಹೋಗಿ ಬಂದಿರಿ ಅಂತ ಹೇಳಿ ಅನ್ಕೊಂಡಿನಿ. ಓಕೆ, ಸೊ ಎಲ್ಲರೂ ರಿಲ್ಯಾಕ್ಸ್ ಆಗಿರಿ ಅಂತ ಅನ್ಕೊಂಡಿನಿ. ಎಸ್, ಓಕೆನಾ? ಸೊ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ. ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಎಲ್ಲ ಸುಖ, ಶಾಂತಿ, ಸಂಪತ್ತು, ಸಮೃದ್ಧಿ ಎಲ್ಲವೂ ಕಾಪಾಡ್ಲಿಕ್ಕೆ ಕೊಟ್ಟು ಅಂತೇಳಿ ಹೇಳ್ತಾ, ನಿಮ್ಮ ಗುರಿಯನ್ನ ನೀವು ಬಹಳ ಬೇಗ ತಲುಪಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ. ಧನ್ಯವಾದ. ಥ್ಯಾಂಕ್ ಯು. ಬಾಯ್. ನಾಳೆ ಸಿಗೋಣ ಹೊಸ ವರ್ಷದಲ್ಲಿ. ಥ್ಯಾಂಕ್ ಯು.